ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿನ ಎಪಿಸೋಡ್‌ನಲ್ಲಿ ರೋಹಿಣಿ ಮನೋಜನ್ನ ಟ್ರ್ಯಾಕ್ ಮಾಡಿ ಹೇಗಾದ್ರೂ ಅವನನ್ನ ತನ್ನ ದಾರಿಗೆ ತಗೋಬರ್ಬೇಕು ಅಂತ ಅವನನ್ನ ಒಂದು ಲಾಡ್ಜ್‌ಗೆ ಕರೆದಿರ್ತಾಳೆ. ಅದ್ರ ಪ್ರಕಾರನೇ ಮನೋಜ ಇವಳು ನನ್ಗೆ ಡೈವರ್ಸ್ ಪೇಪರ್‌ನ ಸೈನ್ ಮಾಡಿ ಕೊಟ್ಬಿಡ್ತಾಳೆ ಅನ್ನೋ ಖುಷಿಲಿ ಓಡೋಗಿರ್ತಾನೆ. ಆದ್ರೆ ಅಲ್ಲಿ ಹೋದ್ಮೇಲೆ ಅವಳು ಪ್ಲೇಟ್ ಉಲ್ಟಾ ಮಾಡಿ, ನೀನು ನನ್ ಜೊತೆ ಸೇರಿ ಜೀವನ ಮಾಡೋದಕ್ಕೆ ಇಷ್ಟಪಡ್ತೀಯಾ? ನಿಮ್ಮಮ್ಮ ಬಲವಂತವಾಗಿ ನಿನ್ ಕೈಯಿಂದ ನನಗೆ ಡೈವರ್ಸ್ ಕೊಡ್ಸಕ್ ನೋಡಿದ್ರು ಅಂತ ಹೇಳಿ ಒಂದು ಲೆಟರ್ ಬರ್ದು ಅದಕ್ಕೆ ಸೈನ್ ಮಾಡ್ಕೊಡು ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ ಆಗೋದಿಲ್ಲ ಅಂತ ಹೇಳಿದಾಗ ಫ್ಯಾನ್ಗೆ ಸೀರೆನ ಕಟ್ಟಿ ನಾನ್ ನೇಣು ಹಾಕೋತೀನಿ ಅಂತ ಅವಳು ಹೆದರ್ಸ್ತಾಳೆ. ಇದಕ್ಕೆ ಭಯ ಬಿದ್ದು ಮನೋಜ ಓಡೋಗಿ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡು ಶಾಂತಿಗೆ ಫೋನ್ ಮಾಡಿ ವಿಷಯನೆಲ್ಲ ತಿಳಿಸ್ತಾನೆ. ಇದರಿಂದ ಶಾಂತಿಗೂ ಗಾಬರಿ ಆಗಿ ಮನೆಯವ್ರ ಹತ್ರ ಏನ್ ಮಾಡೋದು ಅಂತ ಕೇಳ್ಬೇಕಾದ್ರೆ ಸೂರ್ಯ ಇದಕ್ ನಾನ್ ತಲೆ ಹಾಕೋದಿಲ್ಲ, ನೀವ್ ಯಾವಾಗ್ಲೂ ನನ್ ಹೆಂಡತಿಗ್ ಬೈತಾನೆ ಇರ್ತೀರಾ ಅಂತ ಹೇಳ್ತಾನೆ. ಆದ್ರೂ ರಂಗನಾಥ್ ಅವರು ಸೂರ್ಯನ ಹತ್ರ ಮಾತಾಡಿ, ನೋಡಪ್ಪ ಅವನೇನೋ ಪೆದ್ದ, ಅವನೇನೋ ಅವಾಗವಾಗ ತಪ್ಪು ಮಾಡ್ಕೊ ಬಂದ್ಬಿಡ್ತಾನೆ, ನೀನೇ ಅವನ್ ಜೊತೆಯಾಗಿ ನಿಂತು ಅವನ್ಗೆ ಸಪೋರ್ಟ್ ಮಾಡಿ ಹೇಗಾದ್ರೂ ಮಾಡಿ ಈ ಸಮಸ್ಯೆಯಿಂದ ಅವನ್ಗೆ ಬಿಡುಗಡೆ ಕೊಡಿಸು ಅಂತ ರಂಗನಾಥ್ ಅವ್ರು ಕೇಳ್ಕೊಬೇಕಾದ್ರೆ, ಆ ಅಪ್ಪಯ್ಯ ಏನೋ ನೀನ್ ಹೇಳ್ತಿದ್ಯಾ ಅಂತ ಒಪ್ಕೋತೀನಿ, ಆದ್ರೆ ಅಲ್ಲಿಗ್ ನಾನ್ ಹೋಗೋದಿಲ್ಲ, ಕರ್ಕೊಂಡ್ ಹೋಗೋರ್ನ ಎಲ್ಲ ಸರಿ ಹೋಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಹೌದಾ, ಏನ್ ಹೇಳ್ತಿದ್ಯೋ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಹೌದು ಅಪ್ಪಯ್ಯ, ನಾನ್ ಹೋಗ್ಬಿಟ್ಟು ಬಾಗ್ಲು ಕೊಟ್ಬಿಟ್ಟು ಪೌಡ್ರ್ ಬಾಗ್ಲು ತೆಗಿ ಅಂತಂದ್ರೆ ಅವಳು ಸುಮ್ನೆ ತೆಗೆದ್ಬಿಡ್ತಾಳ, ಅಲ್ಲೇ ಏನಾದ್ರೂ ನಾಟಕ ಮಾಡ್ತಾಳೆ, ಅದಕ್ಕೆ ನಾನ್ ಬೇರೆ ರೂಟಿಂದ ಹೋಗ್ತೀನಿ, ನೀನೇನ್ ತಲೆ ಕೆಡಿಸ್ಕೋಬೇಡ ಅಂತ ಸೂರ್ಯ ಹೇಳಿ ರೋಹಿಣಿ ಇರೋ ಅಂತ ಲಾಡ್ಜ್ಗೆ ಕೃಷ್ಣ ಕರ್ಕೊಂಡ್ ಹೋಗಿ ಅವನ್ ಮೂಲಕನೇ ಆ ರೋಹಿಣಿ ಪ್ಲಾನ್ ನ ಸೂರ್ಯ ಫೇಲ್ ಮಾಡ್ತಾನೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟೇ ಅಲ್ದೆ ರಂಗನಾಥ್ ಅವ್ರಿಗೆ ಆಕ್ಸಿಡೆಂಟ್ ಮಾಡಿಸಿದ್ರೆ ಆಟೋಮೆಟಿಕ್ ಆಗಿ ಶಾಂತಿ ಮೀನನ್ನ ಮನೆಯಿಂದ ಆಚೆಗೆ ಹಾಕ್ತಾಳೆ ಅನ್ನೋ ವಿಷಯ ವಿಶಾಲ್ಗೆ ಚೆನ್ನಾಗ್ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ತಮ್ಮ ಹುಡುಗರುಗಳನ್ನ ಬಿಟ್ಟು ರಂಗನಾಥ್ಗೆ ಆಕ್ಸಿಡೆಂಟ್ ಮಾಡಿಸ್ಬೇಕು ಅಂತ ವಿಶಾಲು ಪ್ಲಾನ್ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ತನ್ನ ಸಾಕು ತಂದೆ ಅಂದ್ರೆ ಮೋಹನ್ ಅವ್ರನ್ನ ಕಳ್ಕೊಂಡಿರೋ ದುಃಖದಲ್ಲಿ ಮುಂದೆ ಏನ್ ಮಾಡ್ಬೇಕು ಅನ್ನೋ ದಾರಿ ಇಲ್ದೆ ದಿಕ್ಕು ತೋಚದೆ ತಾರಾ ತಂದೆನ ನೆನೆಸ್ಕೊಂಡು ಅದೇ ನೋವಲ್ಲಿ ರೋಡಲ್ಲಿ ಒಂಟಿಯಾಗಿ ಬರ್ತಿರ್ತಾಳೆ. ಅದೇ ಟೈಮಲ್ಲಿ ರಂಗನಾಥ್ ಅವರು ಕೇಶವ ಅಂಕಲ್ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ತಾರಾ ತಲೆ ಸುತ್ತಿ ಬೀಳ್ತಿರೋದನ್ನ ಅವರು ಗಮನಿಸ್ತಾರೆ. ಆಗ ಓಡೋಗಿ ತಾವೇ ಅವಳನ್ನ ಹಿಡ್ಕೋತಾರೆ. ಅವಳನ್ನ ನೋಡ್ತಿದ್ದಂಗೆ ಇವಳು ತನ್ ಮಗಳು ತಾರಾ ಅನ್ನೋ ವಿಷಯ ರಂಗನಾಥ್ ಅವ್ರಿಗೆ ಗೊತ್ತಾಗತ್ತಾ, ಅಥವಾ ತನ್ ತಂದೆನ ನೋಡಿರೋ ನೆನ್ಪಾದ್ರೂ ತಾರನ್ಗೆ ಬರುತ್ತಾ? ಈ ಮೂಲಕನಾದ್ರೂ ತಂದೆ ಮಗಳು ಒಂದಾಗ್ತಾರ ನೋಡ್ಬೇಕು. ಮತ್ತೆ ನಾನೀಗಾಗ್ಲೇ ಹೇಳಿದೀನಿ ರಂಗನಾಥ್ ಅವ್ರಿಗೆ ಆಕ್ಸಿಡೆಂಟ್ ಮಾಡಿಸೋ ಯೋಚನೆಯಲ್ಲಿ ವಿಶಾಲು ಇದ್ದಾಳೆ ಅಂತ. ರಂಗನಾಥ್ ಅವ್ರಿಗೆ ಆಕ್ಸಿಡೆಂಟ್ ಮಾಡಿಸಿದಾಗ ಮೇ ಬಿ ತಾರಾ ಏನಾದ್ರೂ ಅವ್ರಿಗೆ ಸಹಾಯ ಮಾಡಿ ತಾನೇ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತಾಳ. ಅದ್ರ ಮೂಲಕ ತಾರಾ ಐಡೆಂಟಿಟಿ ಮನೆಯವರೆಲ್ರಿಗೂ ಗೊತ್ತಾಗತ್ತೆ. ಅದನ್ನು ನೋಡ್ಬೇಕು. ಯಾಕಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಕೆಲವು ಬದಲಾವಣೆಗಳು ನಡೀತಾ ಇದೆ. ಒಬ್ಬೊಬ್ರು ಅವ್ರವ್ರಿಗೆ ಬಾಯಿಗೆ ಬಂದಂಗೆ ಇಷ್ಟ ಬಂದಂಗೆ ಸ್ಟೋರಿಗಳನ್ನ ಹೇಳ್ತಿರೋದ್ರಿಂದ ಈ ರೀತಿ ಒಂದು ಬದಲಾವಣೆಗಳನ್ನ ತರ್ತಾ ಇದಾರೆ. ಒಟ್ನಲ್ಲಿ ಏನೇ ಕಥೆಲಿ ಚೇಂಜಸ್ ಆದ್ರೂ ತಾರಾ ಮತ್ತೆ ಸೂರ್ಯ ಒಂದಾಗೋಂತ ದಿನ ಆಲ್ರೆಡಿ ಹತ್ರ ಬಂದಾಗಿದೆ. ರಂಗನಾಥ್ ಅವ್ರ ಜೀವನ ಉಳಿಸಿ ತಾರಾ ಏನಾದ್ರೂ ಮತ್ತೆ ತನ್ನ ಮನೆಗ್ ಸೇರ್ತಾಳ, ಅಥವಾ ತನ್ನ ತಂದೆ ತಾಯಿ ಹುಡುಕಾಟನ ಅವಳೇ ಶುರು ಮಾಡ್ತಾಳ? ಇದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಮತ್ತೆ ನಾನು ಈಗಾಗ್ಲೇ ಹೇಳ್ದಂಗೆ ಮೋಹನ್ ಅವ್ರ ಆಸ್ತಿನ ಹೊಡ್ಕೊಳ್ಳೋದಕ್ಕೆ ಅಂತ ವಿಶಾಲು ಪ್ಲಾನ್ ಮಾಡಿ ಆ ಮಂಜನ್ಗೆ ಯಾವ್ದೇ ಕಾರಣಕ್ಕೂ ಅವ್ರ ಆಸ್ತಿ ಹೋಗ್ಬಾರ್ದು ಅಂತ ತಾರನ್ನ ಹೌಸ್ ಅರೆಸ್ಟ್ ಮಾಡ್ಸಿರ್ತಾಳಲ್ವಾ, ಅದು ಒಂದು ಸ್ಟೋರಿ. ಆದ್ರೆ ಇನ್ನೊಂದ್ ಕಡೆ ಅಷ್ಟರಲ್ಲಿ ತಾರಾನೇ ತನ್ನ ಮಗಳು ಅಂತ ಗೊತ್ತಾಗಿ ಈ ಮಂಜ ಗತಿಗೆಟ್ಟವನು ಅವ್ರ ಮನೆಗೆ ಯಾಕೆ ಅಂತ ನನ್ ಮಗಳನ್ನ ಕೊಡ್ಬೇಕು ಅಂತ ಶಾಂತಿನಿ ಏನಾದ್ರೂ ತಾರನ್ನ ಮಂಜನ್ಗೆ ಮದ್ವೆ ಮಾಡ್ಕೊಡೋದಿಲ್ಲ ಅಂತ ಹಠ ಮಾಡ್ತಾಳೇನೋ. ಆ ರೀತಿನೂ ಸ್ಟೋರಿ ಬರೋ ರೀತಿ ಮಾಡೋ ಪ್ಲಾನ್ ಸಹ ಮಾಡ್ತಿದ್ದಾರೆ. ಏನೇ ಆದ್ರೂ ತನ್ನ ತಂಗಿ ತಾರಂಗೆ ಯಾವಾಗ್ಲೂ ಸೂರ್ಯ ಸಪೋರ್ಟ್ ಮಾಡೇ ಮಾಡ್ತಾನೆ. ಕಥೆಯಲ್ಲಿ ಯಾವ್ದೇ ರೀತಿ ಚೇಂಜಸ್ ಆದ್ರೂ ಸಹ ತಾರಾ ಮಂಜನ್ ಪ್ರೀತಿಗೆ ಸೂರ್ಯನ್ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಅವನೇ ಮುಂದೆ ನಿಂತು ಅವರಿಬ್ರು ಮದ್ವೆ ಸಹ ಮಾಡಿಸ್ತಾನೆ. ಕಥೆಯಲ್ಲಿ ಎಷ್ಟೇ ಟ್ವಿಸ್ಟ್ ಬಂದ್ರು, ಯಾವ್ದೇ ರೀತಿ ಹೊಸ ಸ್ಟೋರಿ ಬಂದ್ರು, ನಮ್ ಕಡೆಯಿಂದ ಅಣ್ಣ ತಂಗಿ ಬೇಗ ಒಂದಾಗ್ಲಿ ಅಂತ ಹಾರೈಸ್ತಾ ಈ ಸಂಚಿಕೆನ ಶುರು ಮಾಡೋಣ ಬನ್ನಿ. ತಡ ಮಾಡದೆ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಮೀನಾ ಇಬ್ರು ಸ್ಟೇಷನ್ ಇಂದ ಮನೆಗ್ ವಾಪಸ್ ಬಂದಾಗ ರಂಗನಾಥ್ ಅವರು ಏನಾಯ್ತಪ್ಪ ಹೋಗಿದ್ ವಿಷಯ ಅಂತ ಕೇಳ್ತಾರೆ. ಅಪ್ಪಯ್ಯ ಎಲ್ಲ ಸರಿ ಹೋಯ್ತು, ಮಂಜನ್ನ ಬಿಡಿಸ್ಕೊಂಡ್ ಬಂದಾಯ್ತು ಅಂತ ಸೂರ್ಯ ಹೇಳ್ತಾನೆ. ಏನು ಎಲ್ಲ ಒಳ್ಳೇದಾಯ್ತಲ್ಲ ಬಿಡಪ್ಪ, ಏನು ಎತ್ತ ಅಂತ ನನ್ಗೂ ಭಯ ಆಗಿತ್ತು ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅಯ್ಯೋ ಅವನೇನ್ ಪೊಲೀಸ್ ಸ್ಟೇಷನ್ಗೆ ಹೋಗೋದೇನು ಹೊಸ್ದಾ, ಬೈಕ್ ಕಳ್ತನ ಮಾಡಿ ಜೈಲ್ಗೆ ಹೋದ, ನನ್ ದುಡ್ಡು ಕದ್ದು ಜೈಲ್ಗೆ ಹೋದ, ಇನ್ನು ಬದ್ಲಾಗಿಲ್ಲ ಅನ್ಸುತ್ತೆ ಅಂತ ಶಾಂತಿ ಹೀಯಾಳ್ಸಿ ಮಾತಾಡ್ಬೇಕಾದ್ರೆ, ಅತ್ತೆ ನನ್ ತಮ್ಮ ಮೊದ್ಲಿನ ತರ ಇಲ್ಲ ಅತ್ತೆ, ಅವನು ಒಳ್ಳೆ ರೀತಿ ಬದ್ಲಾಗಿದ್ದಾನೆ, ಇವಾಗ ಕೆಲ್ಸಕ್ಕೂ ಹೋಗ್ತಾ ಇದ್ದಾನೆ,
ಅವನ್ಗೂ ಜವಾಬ್ದಾರಿ ಇದೆ ಅಂತ ಮೀನಾ ಹೇಳ್ತಾಳೆ. ಓ, ಜವಾಬ್ದಾರಿ ಇರೋನಾಗಿದ್ದಿದ್ರೆ ಅವನನ್ನ ಯಾಕೆ ಪೊಲೀಸರು ಹಿಡ್ಕೊಂಡು ಹೋಗ್ತಿದ್ರು ಅಂತ ಶಾಂತಿ ಕೇಳ್ಬೇಕಾದ್ರೆ, ಆ ಅದೆಲ್ಲ ಇದಾಳಲ್ಲ ನಿಮ್ ಫ್ರೆಂಡ್ ಆ ವಿಶಾಲಾಕ್ಷಿಯಿಂದ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ಆ ಯಮ್ಮಂದ್ ಏನು ಅಂತ ಸಮಸ್ಯೆ? ಅದ್ಯಾಕೋ ಯಾವಾಗ್ಲೂ ಮೀನನ್ನೇ ಟಾರ್ಗೆಟ್ ಮಾಡ್ಕೊಂಡು ಅವಳ ಮೇಲೆ ದ್ವೇಷ ತೀರ್ಸ್ಕೊಳ್ಳೋದಕ್ ನೋಡ್ತಾಳೆ. ನಮ್ ಮನೇನ ಹೊಡ್ಕೊಳಕ್ ನೋಡಿದ್ಲು, ಮನೆಯಿಂದ ಎಲ್ರನ್ನೂ ಆಚೆಗೆ ಹಾಕಿಸಿದ್ಲು. ಹೇಗೋ ಹೋರಾಡಿ ಮತ್ತೆ ವಾಪಸ್ ಮನೆಗ್ ಬಂದಿದ್ದಾಯ್ತು. ನೀನು ಕಷ್ಟಪಟ್ಟು ಈ ಮನೇನ ಬಿಡಿಸ್ಕೊಂಡೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಏ ಲೊಟ್ಟೆ, ಅವನೇನ್ ಕಷ್ಟಪಟ್ಟಿಲ್ಲ, ಸಾಲ ಮಾಡಿ ಈ ಮನೇನ ಬಿಡಿಸ್ಕೊಂಡ್ರದಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಅಯ್ಯೋ ತೆಂಗ್ಯ ಅವ್ರೆ, ಇದೆಲ್ಲ ತಾವ್ ಮಾಡಿದ ಸಾಲನ್ನ ತೀರ್ಸೋದಕ್ಕೋಸ್ಕರ ಆಗಿದ್ದು ಅಂತ ಸೂರ್ಯ ರೇಗಾಡ್ತಾನೆ. ಏ ಮನೋಜ, ಸ್ವಲ್ಪ ಹೊತ್ತು ಸುಮ್ನೆ ಕುತ್ಕೊಳ್ಳೋ, ಕೈಲಾಗ್ದೇ ಇರೋರು ಮೈ ಪರ್ಚ್ಕೊಂಡ್ರಂತೆ, ಹಂಗಾಯ್ತು ನಿನ್ ಕತೆ. ಸೂರ್ಯ, ಆ ವಿಶಾಲಾಕ್ಷಿ ಸುಮ್ನೆ ನಿಮ್ಗೆ ಟಾರ್ಚರ್ ಕೊಡ್ತಿದ್ದಾಳಪ್ಪ. ಈಗ್ಲೂ ನೋಡು, ಮೀನನ್ನ ಯಾವಾಗ ತನ್ನ ಅಧಿಕಾರಕ್ಕೆ ರಾಜೀನಾಮೆ ಕೊಡ್ತೀಯಾ ಅಂತ ಕೇಳ್ತಿದ್ದಾಳೆ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಇಲ್ಲ ಅಪ್ಪಯ್ಯ, ಅದು ಬೇರೆ ಸಮಸ್ಯೆ, ಇದು ಹೊಸ ಸಮಸ್ಯೆ ಅಂತ ಸೂರ್ಯ ಹೇಳ್ತಾನೆ. ಏನು ಹೊಸ ಸಮಸ್ಯೆನಾ? ಏನಪ್ಪ ಹೇಳ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಆ ವಿಶಾಲಾಕ್ಷಿ ಇದನ್ನೆಲ್ಲ ಮಾಡಿದ್ದು ನೀನನ್ನ ಅವಳ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅಂತನೋ ಅಥವಾ ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಾನೋ ಅಲ್ಲ, ಇದು ಮಂಜುನ್ ಜೀವನನ ಹಾಳ್ ಮಾಡೋದಕ್ಕೋಸ್ಕರ ಅಂತ ಸೂರ್ಯ ಹೇಳ್ತಾನೆ. ಏನಪ್ಪ ಹೇಳ್ತಿದ್ಯಾ? ಮಂಜುನ್ ಜೀವನನ ಅವಳು ಯಾಕೆ ಹಾಳ್ ಮಾಡ್ಬೇಕು? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಪಾಪ ಅವ್ನ್ ತುಂಬಾ ಒಳ್ಳೆ ಹುಡುಗ ಅಂತ ಸೂರ್ಯನ್ಗೆ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದು ಮಾವ, ಅವನು ಒಳ್ಳೆಯವನೇ, ಆದ್ರೆ ಅವನ್ ಯೋಗ್ಯತೆ ಮೀರಿ ಅವನ್ ಆಸೆ ಪಡ್ತಾ ಇರೋದೆ ಅವ್ನ್ ಮಾಡಿದ ತಪ್ಪು ಅಂತ ಮೀನಾ ಹೇಳ್ತಾಳೆ. ಅರ್ಥ ಆಗ್ಲಿಲ್ಲ ಕಣಮ್ಮ, ಅಂತದೇನು ಮಂಜ ಆಸೆ ಪಟ್ಟಿರೋದು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅದು ಮಾವ, ಅವನು ವಿಶಾಲಾಕ್ಷಿ ಮಗಳು ತಾರನ್ನ ಲವ್ ಮಾಡ್ತಿದ್ದಾನೆ ಅಂತ ಮೀನಾ ಹೇಳ್ತಿದ್ದಂಗೆ ಅದನ್ನ ಕೇಳಿ ರಂಗನಾಥ್ ಮತ್ತೆ ಶಾಂತಿಗೆ ಶಾಕ್ ಆಗತ್ತೆ. ಏನು, ವಿಶಾಲು ಆಂಟಿ ಮಗಳನ್ನ ಲವ್ ಮಾಡ್ತಿದ್ದಾನ? ಏನು ಒನ್ ಸೈಡ್ ಲವ್ವಾ ಅಂತ ಮನೋಜ ಕೇಳ್ತಾನೆ. ಆ ಹುಡ್ಗಿ ತಾರನು ಮಂಜನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ಮೀನಾ ಹೇಳ್ತಿದ್ದಂಗೆ, ಓ ಹಾಗಾ, ನಿನ್ ತಮ್ಮ ವಿಶಾಲು ಮಗಳು ಇಬ್ರು ಲವ್ ಮಾಡ್ತಿದಾರಾ? ಸೂಪರ್, ಒಳ್ಳೇದೇ ಆಯ್ತು ಅಂತ ಶಾಂತಿ ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಾ, ಏನು ನಿನ್ ತಮ್ಮ ಮತ್ತೆ ಆ ವಿಶಾಲ ಮಗಳು ಇಬ್ರು ಲವ್ ಮಾಡ್ತಿದಾರಾ? ಅಬ್ಬಾ, ಹಿಂಗೆ ಆಗ್ಬೇಕು, ಸೂಪರ್ ಕತೆ ಇದೆ. ಛೇ, ಇಂತ ಒಂದ್ ವಿಷಯನ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಆ ದೇವ್ರಿದಾನೆ, ದೇವ್ರೇ ಕಾಪಾಡಪ್ಪ ಅಂತ ಶಾಂತಿ ಓವರ್ ಆಕ್ಟಿಂಗ್ ಮಾಡ್ಕೊಂಡು ಹೇಳ್ತಿರ್ತಾಳೆ. ಇದನ್ನ ನೋಡಿ ಮನೆಯವ್ರೆಲ್ರಿಗೂ ಆಶ್ಚರ್ಯ ಆಗ್ತಿರುತ್ತೆ. ಆದ್ರೂ ನಿಮ್ ಮನೆಯವ್ರೆಲ್ರಿಗೂ ಒಂದ್ ರೀತಿ ಅದೃಷ್ಟ ಕಣೆ, ನೀನ್ ಹೇಗೋ ಈ ಮನೆಗ್ ಬಂದು ಸೆಟ್ಲ್ ಆಗ್ಬಿಟ್ಟೆ. ನಿನ್ ತಂಗಿನ ಆ ಪೊಲೀಸ್ ಆಫೀಸರ್ ಮದ್ವೆ ಆದ, ಈಗ ನಿನ್ ತಮ್ಮನಿಗೆ ದೊಡ್ಡ ಜಾಗದಲ್ಲಿ, ಅದು ಶ್ರೀಮಂತರ ಮನೆ ಮಗಳೇ ಸಿಕ್ಬಿಟ್ಲು. ಅದ್ ಹೇಗೆ ನಿಮಗ್ ಮಾತ್ರ ಇಷ್ಟೊಂದು ಅದೃಷ್ಟ ಬಂತು ಅಂತ ಶಾಂತಿ ಮೀನನ್ನ ಕೇಳ್ಬೇಕಾದ್ರೆ, ಏ ಶಾಂತಿ, ಏನು ಅಂತ ಮಾತಾಡ್ತಾ ಇದೀಯೆ ಅಂತ ರಂಗನಾಥ್ ಅವರು ರೇಗಾಡ್ತಾರೆ. ಅದು ಹಾಗಲ್ಲ ರೀ, ನಾನೇನು ತಪ್ಪಾಗಿ ಹೇಳ್ತಾ ಇಲ್ಲ, ಇದಕ್ಕೂ ಬುದ್ಧಿವಂತಿಕೆ ಬೇಕು ರೀ. ಆ ಬುದ್ಧಿವಂತಿಕೆ ಅವ್ರ ಮನೆಯವ್ರಿಗೆ ತುಂಬಾನೇ ಇದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಲೊಟ್ಟೆ, ಅಪ್ಪಿ, ಅಲ್ಲ, ಈ ಮಂಜ ಲೋಕಲ್ ಹುಡ್ಗ, ಆ ಹುಡುಗಿ ಶ್ರೀಮಂತರ ಮನೆ ಹುಡುಗಿ, ಅವ್ರಿಬ್ರ ಮಧ್ಯೆ ಅದೆಂಗ ಲವ್ ಆಯ್ತು ಅಂತ ಮನೋಜ ಕೇಳ್ತಾನೆ. ಹಾ, ನೀನು ಲೋಕಲ್ ಆಗಿದ್ಕೊಂಡೆ ಮಲೇಷ್ಯಾ ಹುಡುಗಿನ ಮದ್ವೆ ಆದ್ಯಲ್ಲಪ್ಪ, ಹಂಗೆ ಇದೂನು ಅಂತ ಸೂರ್ಯ ಕಿಂಡಲ್ ಮಾಡ್ತಾನೆ. ಹೋಗ, ಇವನ್ ಯಾವಾಗ್ಲೂ ಹಿಂಗೆ ಅಂತ ಮನೋಜ ಹೇಳ್ಬೇಕಾದ್ರೆ, ಅಪ್ಪಯ್ಯ ನೋಡ್ದಿ ಅಪ್ಪಯ್ಯ, ಈ ಪೆಂಗಿಯನ್ಗೂ ಸಕ್ಕರೆಗೂನು ಇದು ತಮಾಷೆ ವಿಷಯ ಆಗ್ಬಿಟ್ಟಿದೆ ಅಂತ ಸೂರ್ಯ ಹೇಳ್ತಾನೆ. ಏನು ನೀನು, ಇದು ತಮಾಷೆ ವಿಷಯನೇ, ಒಟ್ಟಲ್ಲಿ ಇವಳ ತಮ್ಮ ಆ ಹುಡುಗಿ ಇಬ್ರು ಮದ್ವೆ ಆಗ್ಬಿಟ್ರೆ ಅದಕ್ಕಿನ್ನ ಖುಷಿ ವಿಷಯ ಬೇರೆ ಯಾವ್ದೂ ಇಲ್ಲ ಕಣ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಆಶ್ಚರ್ಯ ಅನ್ಸುತ್ತೆ. ಏನೇ, ಇದನ್ನ ಕೇಳ್ತಿದ್ರೆ ನನ್ಗೆ ಆಶ್ಚರ್ಯ ಅನಿಸಿದೆ. ಮಂಜನ್ಗೆ ಮದ್ವೆ ಆದ್ರೆ ನಿನ್ಗ್ಯಾಕೆ ಖುಷಿ ಆಗ್ಬೇಕು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಯ್ಯೋ ನಾನೇನು ಅದನ್ನ ನೆನ್ಸ್ಕೊಂಡು ಖುಷಿ ಪಡ್ತಾ ಇಲ್ಲ ರೀ, ನಾನು ದೂರದೃಷ್ಟಿಲಿ ಯೋಚನೆ ಮಾಡ್ತಾ ಇದೀನಿ, ಅದನ್ನ ನೆನ್ಸ್ಕೊಂಡು ಖುಷಿ ಪಡ್ತಾ ಇದೀನಿ ಅಂತ ಶಾಂತಿ ಹೇಳಿದಾಗ, ಏನ ದೂರದೃಷ್ಟಿನ ಅಥವಾ ದೂರಾಲೋಚನೆ ದೃಷ್ಟಿನ ಅಂತ ಸೂರ್ಯ ಕೇಳ್ತಾನೆ. ಉದುಕಣೋ, ಆ ವಿಶಾಲು ನನ್ ಜೊತೆನೆ ಇತ್ಕೊಂಡು ನನ್ ಬೆನ್ಗೆ ಚೂರಿ ಹಾಕಕ್ ನೋಡಿದ್ಲಲ್ಲ, ಅವತ್ತೇ ಅವಳ ಮನೆಗ್ ಹೋಗಿ ನಾನು ಅವಳಿಗೆ ಶಾಪ ಹಾಕ್ ಬಂದಿದ್ದೆ. ಈ ತರ ಯಾಮಾರ್ಸಿ ದುಡ್ಡು ಕುಡಿಕ್ತಿದ್ಯಲ್ಲ, ನಿನ್ ಮಗಳಿಗೋಸ್ಕರ ತಾನೇ. ನೋಡ್ತಿರೋ, ನಿನ್ನ ಮಗಳು ಏನು ಇಲ್ದಿರೋ ಗತ್ತಿಗೆಟ್ಟವನ್ ಜೊತೆ ಓಡೋಗ್ತಾಳೆ ಅಂತ ಹೇಳಿದ್ದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸೂರ್ಯ ಮೀನಾ ಇಬ್ರು ಶಾಂತಿನೇ ಗುರಾಯಿಸ್ತಾ ಇರ್ತಾರೆ. ಅವತ್ತು ನಾನ್ ಹೇಳಿದ ಮಾತು ಇವತ್ತು ಸತ್ಯ ಆಗೋಯ್ತು ನೋಡ್ರಿ, ಹಾಗಿದ್ಮೇಲೆ ನಾನು ದೂರದೃಷ್ಟಿ ಇರೋಳೆ ತಾನೆ ಅಂತ ಶಾಂತಿ ಹೇಳಿದಾಗ, ಹೌದಾ ಮಮ್ಮಿ,
ಅದೇಂಗ್ ಮಮ್ಮಿ, ಒಳ್ಳೆ ಜ್ಯೋತಿಷಿಗಳು ಹೇಳ್ದಂಗೆ ಹಂಗೆ ಕರೆಕ್ಟಾಗಿ ಹೇಳ್ಬಿಟ್ಟೆ ಅಂತ ಮನೋಜ ಕೇಳ್ತಾನೆ. ಹಾ, ನನ್ ಹೊಟ್ಟೆ ಉರಿ ಕಣೋ, ನನ್ ಹೊಟ್ಟೆ ಉರಿ. ನಾನ್ ಹೊಟ್ಟೆ ಉರ್ಕೊಂಡು ಅವಳಿಗೆ ಶಾಪ ಹಾಕದ್ನಲ್ಲ, ಅದಕ್ಕೆ ಈಗ ನಾನ್ ಶಾಪ ಹಾಕ್ದಂಗೆ ಅವಳಿಗೆ ಎಲ್ಲಾ ನಡೀತಾ ಇದೆ ನೋಡು. ನಾನ್ ಅನ್ಕೊಂಡಿದ್ದು ನಡೀತು. ಅವಳ ಮಗಳು ಇವಾಗ ಹೂ ಕಟ್ಟೋರ್ ಕುಟುಂಬಕ್ಕೆ ಸೊಸೆ ಆಗಿ ಹೋಗ್ತಾಳೆ. ಆ ವಿಶಾಲ್ ಆಡಿದ ಆಟಕ್ಕೆ ಆ ದೇವ್ರು ಅವಳಿಗೆ ಸರಿಯಾದ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಶಾಂತಿ, ನಿಂಗ್ ಸ್ವಲ್ಪನೂ ಮನ್ಸಾಕ್ಷಿ ಅನ್ನೋದೇ ಇಲ್ವೇನೆ? ಸೂರ್ಯ ಮೀನಾ ಇಬ್ರು ತುಂಬಾನೇ ಕಷ್ಟಪಟ್ಟು ಹೋರಾಡಿ ಈ ಮನೆನ ಬಿಡಿಸ್ಕೊಟ್ಟಿದ್ದಾರೆ. ನೀನ್ ಅಂತವ್ರ ಮನೆ ಬಗ್ಗೆನೆ ಈ ರೀತಿ ಕೇವಲವಾಗಿ ಮಾತಾಡ್ತಿದ್ಯಲ್ಲೇ. ಛೀ, ನಿನ್ ನೀಚ ಬುದ್ಧಿಗೆ ಇನ್ನೇನು ಹೇಳ್ಬೇಕು ಅಂತ ರಂಗನಾಥ್ ಅವರು ಬೈತಾರೆ. ಅಯ್ಯೋ, ನಾನು ಇವ್ರನ್ ಏನು ಹೇಳಿಲ್ಲ ರೀ. ಇವ್ರು ಮನೆನ ಬಿಡಿಸ್ಕೊಟ್ಟಿದ್ದಕ್ಕೆ ನನ್ಗೂ ಖುಷಿನೇ. ಆದ್ರೆ ಇವ್ರ ಮನೆ ಹುಡುಗನ್ನ ಆ ಮನೆ ಹುಡುಗಿ ಮದ್ವೆ ಆದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ನನ್ಗ್ ಯಾವ್ದು ಇಲ್ಲ ರೀ. ಮೀನಾ, ನಿನ್ ತಮ್ಮನಿಗೆ ನಾನು ಕಂಗ್ರಾಚುಲೇಷನ್ ಅಂತ ಹೇಳ್ದೆ ಅಂತ ಹೇಳ್ಬಿಡೆ ಅಂತ ಶಾಂತಿ ಹೇಳ್ದಾಗ, ಚೆನ್ನಾಗಿದೆ ಸಕ್ರೆ, ಇಲ್ಲಿ ನಡೀತಿರೋ ಸಮಸ್ಯೆನ ಹೇಗ್ ಸರಿ ಮಾಡೋದು ಅಂತ ನಾವ್ ಒದ್ದಾಡ್ತಾ ಇದ್ರೆ ಇದ್ರಲ್ಲಿ ನಿಮ್ಗೆ ಖುಷಿ ಆಗ್ತಿದೆ ಅಲ್ಲ ಅಂತ ಸೂರ್ಯ ಕೇಳ್ತಾನೆ. ಅದ್ ಹಾಗಲ್ಲ ಕಣೋ, ಆ ವಿಶಾಲಾಕ್ಷಿ ಏನೇನೆಲ್ಲ ಆಟ ಆಡಿದ್ಲು, ನನ್ನ ಹತ್ರ ದುರಂಕಾರ ತೋರ್ಸುದ್ಲು. ಮಾಸ್ಟರ್ ಮಾಸ್ಟರ್ ಅಂತ ಹೇಳಿ ನನ್ನನ್ನೇ ಮೋಸ ಮಾಡ್ಬಿಟ್ಲು. ಈಗ ಕೊನೆಗೆ ಅವಳ ಮಗಳನ್ನ ಹೂಕಟ್ಟೋರ್ ಕುಟುಂಬಕ್ಕೆ ಕೊಡೋ ಅಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಶಾಂತಿ ಹೀಯಾಳಿಸ್ತಿರ್ತಾಳೆ. ಅತ್ತೆ, ಯಾಕತ್ತೆ ಪದೇ ಪದೇ ನಮ್ ಮನೆಯವ್ರನ್ನ ಹೀಯಾಳ್ಸಿ ಮಾತಾಡ್ತಾನೆ ಇದೀರಾ? ಅಂತದ್ದೇನ್ ಖುಷಿ ಅತ್ತೆ ನಿಮ್ಗೆ ಅದ್ರಲ್ಲಿ? ಅಲ್ಲ ಅತ್ತೆ, ನಾವೇನು ಕಳ್ರ ವಂಶನ ಅಥವಾ ಕೊಲೆಗಡಕ್ರ ಅಥವಾ ಬೇರೆಯವ್ರ ದುಡ್ಡಿಗೆ ಆಸೆ ಪಡೋರ? ಯಾರನ್ನಾದ್ರೂ ಯಾಮಾರ್ಸಿದೀವ? ಕಷ್ಟಪಟ್ಟು ದುಡಿತಾ ಇದೀವಿ ಅತ್ತೆ. ಹೂ ಕಟ್ಟೋರ್ ಕುಟುಂಬ ಅಂತ ಹೇಳ್ಕೊಳ್ಳೋದಿಕ್ಕೆ ನನ್ಗೆ ಹೆಮ್ಮೆ ಅನ್ಸುತ್ತೆ ಅತ್ತೆ. ಅದ್ರಲ್ಲಿ ನಮ್ಗೆ ಯಾವ್ದೇ ರೀತಿ ಅವಮಾನ ಇಲ್ಲ. ಪದೇ ಪದೇ ಇದನ್ನೇ ಹೇಳಿ ನಮ್ಗೆ ಅವಮಾನ ಮಾಡೋ ರೀತಿ ಮಾಡ್ಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಬಿಡು ಮೀನಮ್ಮ, ಇದೆಲ್ಲ ಇವ್ರಿಗೆಲ್ಲ ಅರ್ಥ ಆಗತ್ತೆ. ಶ್ರೀಮಂತ್ರ ಮನೆ ಮಗಳು ಅಂತ ಆ ಪೌಡ್ರನ್ನ ಕರ್ಕೊಂಡ್ ಬಂದ್ರು. ಅವಳ ಕೆಲ್ಸ ಏನು ಅನ್ನೋದನ್ನ ತೋರ್ಸಿದ್ಲು. ಇನ್ನು ಈ ಮೈಕಮ್ ಅವ್ರಮ್ಮ ಶ್ರೀಮಂತರು ಅಂತ ಅವ್ರ ಮನೆಗ್ ಹೋದ್ರು. ಅವ್ರ ಬುದ್ಧಿನ ತೋರ್ಸಿದ್ರು. ಅದೆಲ್ಲ ಮರ್ತೋಯ್ಸ ಸಕ್ರೆ ಅಂತ ಸೂರ್ಯ ಕೇಳ್ತಾನೆ. ಯಾವ್ದು ನನ್ ಮರ್ತಿಲ್ಲ ಕಣೋ. ಹಾಗೆ ಆ ವಿಶಾಲಾಕ್ಷಿ ನನಗ್ ಮಾಡಿರೋ ದ್ರೋಹನು ನನ್ ಮರ್ತಿಲ್ಲ. ಅವಳು ನನಗೆ ಮಾಡಿರೋ ನಂಬಿಕೆ ದ್ರೋಹಕ್ಕೆ ಅವಳಿಗಿವಾಗ ಇಂಥ ಪರಿಸ್ಥಿತಿ ಬಂದಿದೆ. ಆದ್ರೂ ಅವಳು ಹೂವಿನ ವ್ಯಾಪಾರ ಮಾಡೋಳೆ ಅಲ್ವಾ? ಹೇಗೋ ಎರಡು ಹೂ ಕಟ್ಟೋ ಕುಟುಂಬನು ಒಂದಾಗ್ಬಿಡ್ತು ಅಂತ ಹೇಳ್ಕೊಂಡು ಶಾಂತಿ ಚಪ್ಪಾಳೆ ತಟ್ಟಿ ನಗ್ತಿರ್ತಾಳೆ. ಅದೇ ಹೂ ಕಟ್ಟೋ ಕುಟುಂಬದಿಂದ ಬಂದಿರೋ ಹೆಣ್ಮಗ್ಳೆ ಕಣೆ ನಿನ್ ಮಗನ್ನ ಇವತ್ತು ಒಳ್ಳೆ ವ್ಯಕ್ತಿಯಾಗಿ ಮಾಡಿ ಅವನ್ ಜೊತೆ ನಿಂತು ಎಲ್ಲಾ ಕಷ್ಟನೂ ಸರಿ ಮಾಡ್ತಾ ಇರೋದು. ಅವ್ರಿಬ್ರು ಇಲ್ಲ ಅಂದಿದ್ರೆ ಈ ಮನೆ ಬಿಡಿಸ್ಕೊಳಕ್ ಆಗ್ತಿತ್ತೇನೆ? ಯಾವತ್ತು ಯಾರನ್ನು ಹೆಚ್ಚು ಕಮ್ಮಿ ಅಂತ ಭೇದ ಭಾವ ಮಾಡ್ಬೇಡ್ವೆ. ಹೇಳ್ಬೇಕು ಅಂದ್ರೆ ಮೀನಾ ನಮ್ ಮನೆಗೆ ಸೊಸೆಯಾಗಿರೋದಕ್ಕೆ ನಾವ್ ಹೆಮ್ಮೆ ಪಡ್ಬೇಕು ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ, ಇದೊಳೆ ಚೆನ್ನಾಗಿದ್ಯಲ್ಲ, ಇವಳಿಂದ ನಾವ್ ಹೆಮ್ಮೆ ಪಡ ಅಂತದ್ ಏನಾಗಿದೆ ಅಂತ ಶಾಂತಿ ಕೇಳ್ತಾಳೆ. ಹೋಗಿ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡು. ಅವಾಗ್ಲಾದ್ರೂ ಮೀನಾ ಈ ಮನೆಗೆ ಏನೇನ್ ಮಾಡಿದಾಳೆ ಅದೆಲ್ಲ ನಿನ್ಗೆ ಅರ್ಥ ಆಗುತ್ತೋ ಏನೋ ಅಂತ ರಂಗನಾಥ್ ಅವರು ರೇಗಾಡ್ತಾರೆ. ಮಮ್ಮಿ, ನೀ ಹೇಳ್ತಾರದು ಕರೆಕ್ಟೇ ಮಮ್ಮಿ. ವಿಶಾಲಾಕ್ಷಿ ಆಂಟಿಗೆ ಇದೆಲ್ಲ ಆಗ್ಲೇಬೇಕು. ಆದ್ರೆ ಆ ಆಂಟಿ ತಮ್ಮ ಮಗಳನ್ನ ಇವನ್ ತಮ್ಮಂಗೆ ಮದ್ವೆ ಮಾಡ್ಕೊಡ್ತಾರ? ಯಾಕಂದ್ರೆ ಅವ್ರ ಸ್ಟೇಟಸ್ ಏನು, ಇವ್ರ ಸ್ಟೇಟಸ್ ಏನು ಅಂತ ಮನೋಜ ಕೇಳ್ತಾನೆ. ಪೆಂಗ್ಯ, ಅದ್ರ ಬಗ್ಗೆ ನಿನ್ಗೇನೋ ಚಿಂತೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಸೂರ್ಯ ಅವ್ನ್ ಮಾತನ್ನ ಬಿಟ್ಟಾಕಪ್ಪ. ಅಂದ್ರೆ ಇವ್ನ್ ಹೇಳೋ ಮಾತಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಪ್ಪ. ಆ ವಿಶಾಲಾಕ್ಷಿ ಮಂಜನ್ಗೆ ತನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತಾಳ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪಯ್ಯ ನೀನೇ ಹೇಳ್ತಿರ್ತೀಯ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ. ಅದೇ ರೀತಿ ಯಾರನ್ನ ಯಾರ್ ಮದ್ವೆ ಆಗ್ತಾರೆ ಅಂತ ನಮ್ ಕೈಲ ಇರುತ್ತೆ ಹೇಳು. ನೋಡು, ಈ ಪೆಂಗಿನ ಮದ್ವೆಗೆ ಅಂತ ನಾನ್ ಬಂದೆ, ಇವನು ನಿನ್ ದುಡ್ಡನ್ನ ಎತ್ಕೊಂಡು ಓಡೋದ. ಕೊನೆಗೆ ನಾನ್ ಮದ್ವೆ ಗಂಡ ಅದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಸೂರ್ಯನ ಗುರಾಯಿಸ್ತಾಳೆ. ಮೀನಮ್ಮ, ಅದು ಹಂಗಲ್ಲ. ಈ ಪೆಂಗಿನಿಂದ ನನ್ ಜೀವನದಲ್ಲಿ ಆಗಿರೋ ಒಂದೇ ಒಂದು ಒಳ್ಳೆ ವಿಷಯ ಅಂದ್ರೆ ಅದು ನೀನು ಮೀನಾ. ನೀನ್ ಬಂದ್ಮೇಲೆ ನನ್ ಜೀವನನೇ ಬದ್ಲಾಯ್ತು ಅಂತ ಸೂರ್ಯ ಹೇಳ್ತಾನೆ. ಮಾವ, ನನಗೆ ಮಂಜಾ ತಾರನ್ನ ಲವ್ ಮಾಡ್ತಾ ಇರೋದು ಮೊದ್ಲಿಂದಾನು ಇಷ್ಟ ಇರ್ಲಿಲ್ಲ. ಅವಳ ಜೊತೆ ಜಾಸ್ತಿ ಓಡಾಡ್ಬೇಡ, ಮಾತಾಡ್ಬೇಡ ಅಂತ ಅವನ್ಗೆ ತುಂಬಾನೇ ವಾರ್ನಿಂಗ್ ಕೊಟ್ಟೆ ಅಂತ ಮೀನಾ ಹೇಳ್ತಾಳೆ. ನೀನ್ ಯಾಕೆ ಅದನ್ನೆಲ್ಲ ಹೇಳ್ತಿದ್ಯಾ? ಅವ್ರಿಬ್ರು ಚೆನ್ನಾಗಿ ಫ್ರೆಂಡ್ಶಿಪ್ ಅಲ್ಲಿ ಇರ್ಲಿ, ಜೊತೆಗೆ ಓಡಾಡ್ಲಿ, ಎಲ್ಲಗ್ ಬೇಕಾದ್ರೂ ಸುತ್ತಾಡ್ಲಿ. ಸ್ಮಾತ್ ಆ ವಿಶಾಲಾಕ್ಷಿ ಏನಾದ್ರೂ ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ಆ ಹುಡುಗಿನ ಕರ್ಕೊಂಡು ಅವನು ಓಡೋಗ್ಲಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಊರೆಲ್ಲ ಕಿತ್ತಾಡ್ಕೊಳ್ತಿದ್ರೆ ಯಾರೋ ಖುಷಿಯಿಂದ ಕುಣಿದಾಡ್ತಿದ್ರಂತೆ. ಹಂಗಾಯ್ತು ನಿಮ್ ಕತೆ. ಅಲ್ಲೇ ಸಕ್ರೆ, ಬೇರೆಯವರು ಕಷ್ಟದಲ್ಲಿ ಒದ್ದಾಡ್ತಿದ್ರೆ ಅದ್ರಲ್ಲಿ ನೀವ್ ಯಾಕೆ ಸಕ್ರೆ ಇಷ್ಟೊಂದು ಖುಷಿ ಪಡ್ತೀಯಾ ಅಂತ ಸೂರ್ಯ ರೇಗಾಡ್ತಾನೆ. ಮಾವ, ಇವ್ರೆ ಮಂಜನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ ನಮ್ಗಿದ್ರಿಂದ ತುಂಬಾ ಭಯ ಆಗ್ತಿದೆ ಮಾವ ಅಂತ ಮೀನಾ ಹೇಳ್ತಾಳೆ. ಆ ವಿಶಾಲಾಕ್ಷಿ ಒಳ್ಳೆ ವ್ಯಕ್ತಿ ಅಲ್ಲಮ್ಮ. ಈಗ್ಲೇ ಮಂಜನ್ನ ಅರೆಸ್ಟ್ ಮಾಡ್ಸಿದಾಳೆ. ಅದ್ರಲ್ಲೂ ಅವಳ ಮಗಳ ವಿಷಯ ಅಂತ ಅಂದ್ರೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅಪ್ಪಯ್ಯ ಅವಳು ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಮಂಜ
ತಾರಮ್ಮನ್ನ ಲವ್ ಮಾಡ್ತಿದ್ದಾನೆ. ತಾರಾನು ಅಷ್ಟೇ ಮಂಜುನ ತುಂಬಾ ಇಷ್ಟಪಡ್ತಾ ಇದ್ದಾಳೆ. ಹೇಳ್ಬೇಕು ಅಂತಂದ್ರೆ ತಾರಾನೇ ಮಂಜನ್ಗೆ ಫಸ್ಟ್ ಪ್ರಪೋಸ್ ಮಾಡಿರೋದು. ಪ್ರೀತಿಸಿದವ್ರನ್ನ ಜೊತೆ ಮಾಡೋದು ಸರಿ ಅಲ್ವಾ ಅಪ್ಪಯ್ಯ ಅಂತ ಸೂರ್ಯ ಹೇಳ್ದಾಗ, ಪ್ರೀತಿಸಿದವ್ರನ್ನ ಹೇಳೋದು ಕರೆಕ್ಟೇ ಕಣಪ್ಪ. ಪ್ರೀತಿಸಿದವ್ರನ್ನ ಒಂದ್ ಮಾಡೋದು ಒಂದ್ ರೀತಿ ನ್ಯಾಯನೇ. ಯಾಕಂದ್ರೆ ಇದು ಬೇರೆ ತರದ್ ವಿಷಯ ಅಲ್ಲಪ್ಪ, ಇಬ್ರು ಜೀವನಕ್ಕೆ ಸಂಬಂಧಪಟ್ಟಿರೋಂತ ವಿಷಯ. ಸ್ವಲ್ಪ ಜಾಗ್ರತೆ ವಹಿಸ್ಬೇಕಪ್ಪ ಅಂತ ರಂಗನಾಥ್ ಅವ್ರು ಹೇಳ್ದಾಗ, ಅದೆಲ್ಲ ನಾನ್ ನೋಡ್ಕೋತೀನಿ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಏನೇ ಇದ್ರು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ ಮಾಡ್ರಪ್ಪ ಅಂತ ಹೇಳ್ತಾ ರಂಗನಾಥ್ ಅವ್ರು ಅಲ್ಲಿಂದ ಎದ್ದು ಹೋಗ್ತಾರೆ. ಲೋ ಸೂರ್ಯ, ಹೇಗಾದ್ರೂ ಮಾಡಿ ಆ ಹುಡುಗಿನ ಇವಳ ತಮ್ಮಂಗೆ ಮದ್ವೆ ಮಾಡ್ಬಿಡ. ಆ ವಿಶಾಲಾಕ್ಷಿ ಒಟ್ನಲ್ಲಿ ಹಾಳಾಗೋಗ್ಬೇಕು. ಅವಳ ನೆಮ್ಮದಿ ಇಲ್ದೆ ನಿದ್ದೆ ಇಲ್ದೆ ಒದ್ದಾಡ್ಬೇಕು ಕಣೋ, ನನ್ಗದೇ ಬೇಕಾಗಿರೋದು ಅಂತ ಹೇಳ್ಕೊಂಡು ಖುಷಿ ಪಡ್ತಾ ಶಾಂತಿ ಅಲ್ಲಿಂದ ಹೋಗ್ತಾಳೆ. ತನ್ನ ಮಗಳೇ ಅವಳು ಅಂತ ಗೊತ್ತಾದ್ರೆ ಶಾಂತಿ ಇನ್ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅನ್ನೋದನ್ನ ನೋಡ್ಬೇಕು. ಇಷ್ಟೆಲ್ಲ ಆಗ್ತಿದ್ಯಲ್ಲ, ಏನ್ ಮಾಡೋದು, ಮುಂದೆ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಅಲ್ಲಿ ಮೀನಾ ಇರ್ತಾಳೆ. ಈ ಕಡೆ ಒಂದಷ್ಟು ಡ್ರೈವರ್ಗಳು ಬಾಸ್ ಬಾಸ್ ಅಂತ ಕರೀತಾ ಶಾಂತಿ ಮನೆಗೆ ಬರ್ತಾರೆ. ಶಾಂತಿ, ಯಾರ್ ನೀವು ಅಂತ ಕೇಳ್ಬೇಕಾದ್ರೆ ಬಾಸ್ ಇಲ್ವಾ, ನಾವ್ ಬಾಸ್ನ ನೋಡ್ಬೇಕು ಅಂತ ಆ ಡ್ರೈವರ್ಗಳೆಲ್ಲ ಹೇಳ್ತಾರೆ. ಓ ಬಾಸಾ, ಒಂದ್ ನಿಮಿಷ ಇರಿ ಕರಿತೀನಿ ಅಂತ ಹೇಳ್ತಾ ಶಾಂತಿ ಮನೋಜನ ಹತ್ರ ಹೋಗಿ, ನೋ ಮನೋಜ, ನಿನ್ನ ನೋಡೋದಿಕ್ಕೆ ಯಾರೋ ಬಂದಿದಾರ ನೋಡೋ ಅಂತ ಹೇಳ್ಬೇಕಾದ್ರೆ, ನನ್ನೇ ನೋಡಕ್ಕ, ಯಾರ್ ಮಮ್ಮಿ ಅದು ಅಂತ ಹೇಳ್ತಾ ಮನೋಜ ಆ ಡ್ರೈವರ್ಗಳು ಇರೋ ಜಾಗಕ್ಕೆ ಬರ್ತಾನೆ. ಏನ್ ಬೇಕು ನಿಮ್ಗೆ ಅಂತ ಮನೋಜ ಕೇಳ್ಬೇಕಾದ್ರೆ, ಸರ್ ಅದು ನಾವು ಬಾಸ್ನ ನೋಡ್ಬೇಕಾಗಿತ್ತು ಅಂತ ಆ ಡ್ರೈವರ್ಗಳು ಹೇಳ್ತಾರೆ. ಅಯ್ಯೋ, ಇವನೇ ಬಾಸ್, ಇವನೇ ದೊಡ್ಡ ಶೋರೂಮ್ ಎಲ್ಲ ಇಟ್ಕೊಂಡಿರೋದು, ಇವನೇ ತಾನೇ ನೀವ್ ನೋಡಕ್ ಬಂದಿದ್ದು ಅಂತ ಶಾಂತಿ ಕೇಳ್ತಾಳೆ. ಅಷ್ಟ್ರಲ್ಲಿ ರವಿ ಅಲ್ಲಿಗ್ ಬರ್ತಾನೆ. ಏನಿದು, ಏನೋ ಸೌಂಡ್ ಬರ್ತಿದ್ಯಲ್ಲ ಅಂತ ರಂಗನಾಥ್ ಅವರು ಸಹ ಬಂದು ನೋಡ್ತಾರೆ. ಆಗ ಆ ಡ್ರೈವರ್ಗಳೆಲ್ಲ ಇವ್ರನ್ನಲ್ಲ ಅಂತ ಹೇಳ್ತಿರ್ತಾರೆ. ಹೌದು, ಯಾರ್ ನೀವೆಲ್ಲ ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಸರ್ ನಾವು SM ಟ್ರಾವೆಲ್ಸ್ ಡ್ರೈವರ್ಗಳು, ಅದಕ್ಕೆ ಬಾಸ್ನ ನೋಡಕ್ ಬಂದ್ವಿ, ಸೂರ್ಯ ಬಾಸ್ ಇಲ್ವಾ ಅಂತ ಆ ಡ್ರೈವರ್ಗಳು ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜನ್ಗೆ ಶಾಕ್ ಆಗತ್ತೆ. ಸೂರ್ಯನ ಯಾಕಪ್ಪ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅದು ಅವ್ರಿಗೆ ಕಲೆಕ್ಷನ್ ಕೊಡ್ಬೇಕಾಗಿತ್ತು ಸರ್ ಅಂತ ಡ್ರೈವರ್ ಹೇಳ್ದಾಗ, ಓ ಹೌದಾ, ಒಂದ್ ನಿಮಿಷ ಇರಪ್ಪ ಅಂತ ಹೇಳ್ತಾ ಸೂರ್ಯ ಬಾರಪ್ಪ ಇಲ್ಲಿ ಅಂತ ರಂಗನಾಥ್ ಅವರು ಕರೀತಾರೆ. ಏನಪ್ಪಯ್ಯ ಅಂತ ಸೂರ್ಯ ಅಲ್ಲಿಗ್ ಬರ್ತಾನೆ. ನಿನ್ನ ನೋಡೋದಕ್ ಬಂದಿದಾರ ನೋಡಪ್ಪ ಅಂತ ರಂಗನಾಥ್ ಅವರು ಹೇಳ್ದಾಗ, ಓ ನೀವಾ, ಬನ್ನಿ ಬನ್ನಿ ಅಣ್ಣ, ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ತಾನೆ. ಬಾಸ್ ನಮಸ್ಕಾರ ಬಾಸ್ ಅಂತ ಹೇಳ್ತಾ ಅವ್ರ ತನ್ನಿರೋ ಹೂವಿನ ಹಾರನ ಸೂರ್ಯನ್ಗೆ ಹಾಕ್ತಾರೆ. ಏನಕ್ಕಿದಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇರ್ಲಿ ಇರಿ ಬಾಸ್ ಅಂತ ಹೇಳ್ತಾ ಅವರೆಲ್ರು ಹೂವಿನ ಹಾರ ಹಾಕಿ ಚಪ್ಪಾಳೆ ತಡ್ತಿರ್ತಾರೆ. ಇದನ್ನ ನೋಡಿ ಶಾಂತಿ ಮತ್ತೆ ಮನೋಜ ಉರ್ಕೊಂಡ್ರೆ, ರಂಗನಾಥ್, ಮೀನಾ ಮತ್ತೆ ರವಿ 3 ಜನ ಖುಷಿ ಪಡ್ತಿರ್ತಾರೆ. ಏನಿದೆಲ್ಲ ಹೊಸದಾಗಿ ಬಾಸ್ ಅಂತ ಎಲ್ಲ ಕರೀತಾ, ನನ್ನನ್ನ ಮಾಮೂಲಿಯಾಗಿ ಸೂರ್ಯ ಅಂತಾನೆ ಕರಿಬೋದಲ್ವಾ, ನನ್ಗೆ ಯಾವಾಗ್ಲೂ ಹಂಗ್ ಕರೆದ್ರೇನೆ ಇಷ್ಟ ಆಗೋದು ಅಂತ ಸೂರ್ಯ ಹೇಳ್ತಾನೆ. ಆದ್ರೂ ನೀವೇನೇ ಆದ್ರೂನು ಬಾಸೆ ತಾನೆ ಅಂತ ಡ್ರೈವರ್ಗಳು ಹೇಳ್ತಾರೆ. ನೋಡಿ, ಯಾವ ಬಾಸು ಇಲ್ಲ, ಏನೂ ಇಲ್ಲ, ನಾವೆಲ್ರೂ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಿದೀವಿ, ಒಂದ್ ರೀತಿ ಈ ಏನ್ ಮೀನಾ ಅಂತಾರದೆ, ಕೊಲೀಗ್ಸ್ ನಾವೆಲ್ಲ ಅಂತ ಸೂರ್ಯ ಹೇಳ್ತಾನೆ. ರೀ, ಇವ್ರೆಲ್ರನ್ನು ಕುತ್ಕೊಳ್ಳೋದಕ್ಕೆ ಹೇಳಿ, ನಾನ್ ಕಾಫಿ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಹಾ ಬನ್ನಿ ಬನ್ನಿ ಎಲ್ಲ ಕುತ್ಕೊ ಬನ್ನಿ ಅಂತ ಸೂರ್ಯ ಕರಿಬೇಕಾದ್ರೆ, ಅಯ್ಯೋ ಇರ್ಲಿ ಬಿಡಿ ಬಾಸ್, ಈ ವಾರದ್ದು ಕಲೆಕ್ಷನ್ ಇತ್ತು, ಅದನ್ನ ಕೊಡೋಣ ಅಂತ ಬಂದ್ವಿ. 2 ತಿಂಗಳಿಂದ ಕೆಲ್ಸ ಇಲ್ದೇ ಇದ್ವಿ, ಆದ್ರೆ ನಿಮ್ ದಯೆಯಿಂದ ಇವತ್ತು ನಮ್ಗೆ ಗಾಡಿ ಓಡಿಸೋಂತ ಅದೃಷ್ಟ ಬಂದಿದೆ, ನಮ್ ಜೀವನ ನಡೀತಾ ಇರೋದೇ ನಿಮ್ಮಿಂದ ಅಂತ ಆ ಡ್ರೈವರ್ಗಳು ಸೂರ್ಯನ ಹೊಗಳ್ತಾರೆ. ಅಯ್ಯೋ ಅಣ್ಣ, ಏನ್ ಹಿಂಗ್ ಹೇಳ್ತಿದ್ದೀರಾ, ಹೇಳ್ಬೇಕು ಅಂದ್ರೆ ನಿಮ್ಮಿಂದ ನನ್ ಜೀವನ ನಡೀತಾ ಇದೆ, ನನಗೆ ಸಿಕ್ಕಾಪಟ್ಟೆ ಸಾಲ ಇದೆ, ನೀವೆಲ್ರೂ ಇದಿರಲ್ಲ ಅನ್ನೋ ನಂಬಿಕೆಯಿಂದಾನೆ ನಾನಿವಾಗ ಇದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಣ್ಣ ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕಣ್ಣ, ನೀವ್ ಮಾತ್ರ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಳ್ದೆ ನಿಮ್ ಜೊತೆಗಿರೋರು ಸಂಪಾದನೆ ಮಾಡ್ಬೇಕು ಅಂತ ಅನ್ಕೋತಿರಲ್ಲ, ನಿಮ್ ತರ ದೊಡ್ಡ ಗುಣ ಯಾರಿಗೂ ಬರೋದಿಲ್ಲ ಅಣ್ಣ, ಅದಕ್ಕೆ ನೀವ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಣ್ಣ ಅಂತ ಹೇಳ್ತಾ ಅವರೆಲ್ರು ಸೂರ್ಯ ಬಾಸ್ಗೆ ಜೈ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಮನೋಜನ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಅಯ್ಯೋ ಸಾಕ್ ಬಿಡಿ ಹೋಗ್ಲಿ, ಬೇರೆಯವರು ಚೆನ್ನಾಗಿರ್ಲಿ ಅಂತ ಘೋಷಣೆ ಕೂಗೋದ್ರ ಬದಲು ನಾವು ನಮ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ನೋಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ನೀನ್ ಹತ್ರ ಕೆಲ್ಸ ಮಾಡೋರು ನೀನ್ ಚೆನ್ನಾಗಿರ್ಬೇಕು ಅಂತ ಅನ್ಕೋತಿದಾರೆ ಅಂತ ಅಂದ್ರೆ ಅಲ್ಲಿಗೆ ನೀನ್ ಅವ್ರನ್ನ ಚೆನ್ನಾಗ್ ನೋಡ್ಕೋತಿದ್ಯಾ ಅಂತ ಅರ್ಥ ಕಣಪ್ಪ ಅಂತ ರಂಗನಾಥ್ ಅವರು ಹೇಳ್ದಾಗ, ಸರಿಯಾಗಿ ಹೇಳಿದ್ರಿ ಸರ್, ಸೂರ್ಯನ್ ತರ ಓನರು ಅಷ್ಟು ಸುಲಭವಾಗಿ ಯಾರಿಗೂ ಸಿಕ್ಕದಿಲ್ಲ, ಸಾಧ್ಯನೂ ಇಲ್ಲ ಅಂತ ಆ ಡ್ರೈವರ್ಗಳೆಲ್ಲ ಹೊಗಳ್ತಿರ್ತಾರೆ. ಅಯ್ಯೋ ಏನಣ್ಣ ನೀವೆಲ್ಲ, ನೋಡಿ ನನ್ನ ಅವಶ್ಯಕತೆ ಇತ್ತು, ನಿಮ್ಗೂ ಕೆಲ್ಸದ ಅವಶ್ಯಕತೆ ಇತ್ತು, ನೀವೆಲ್ರೂ ಚೆನ್ನಾಗ್ ಕೆಲ್ಸ ಮಾಡ್ತೀರಾ, ನೋಡಿ ಇನ್ಮೇಲೆ ಈ ರೀತಿ ಎಲ್ಲ ಘೋಷಣೆ ಎಲ್ಲ ಕೂಗ್ಬೇಡಿ, ನನ್ಗೊಂಥರ ಮುಜುಗರ ಆಗತ್ತೆ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ನೀನ್ ರೆಡಿ ಮಾಡಿರೋ ಕಾರು ಸೂಪರ್ ಆಗಿದೆ ಕಣಪ್ಪ, ಗಾಡಿ ಸ್ಮೂತ್ ಆಗಿ ಹೋಗುತ್ತೆ, ಕೈ ತುಂಬಾ ಸಂಪಾದನೆನೂ ಆಗ್ತಾ ಇದೆ. ಈ 1 ವಾರದಲ್ಲಿ ಒಬ್ಬೊಬ್ರು 100 ಟ್ರಿಪ್ ಮಾಡಿದೀವಿ ಗೊತ್ತಾ, ಒಟ್ಟು 500 ಟ್ರಿಪ್ ಆಗಿದೆ, ಎಲ್ಲ ನಿಮ್ ಕೈಗುಣ ಮತ್ತೆ ನಿಮ್ ಅದೃಷ್ಟದಿಂದ ಅಂತ
ಆ ಡ್ರೈವರ್ಗಳೆಲ್ಲ ಹೇಳ್ಬೇಕಾದ್ರೆ, ಅಯ್ಯೋ ಅಣ್ಣ ಅದೆಲ್ಲ ಏನಿಲ್ಲ ಅಣ್ಣ, ಅದಕ್ಕೆಲ್ಲ ಕಾರಣ ನೀವು ತುಂಬಾನೇ ಕಷ್ಟಪಟ್ಟಿರೋದು. ಈ ಅದೃಷ್ಟ ಅದು ಇದು ಅಂತ ಎಲ್ಲ ಹೇಳನು ಕೈಲಾಗ್ದಿರನು ಹಂಗೆಲ್ಲ ಹೇಳ್ಬೇಡಿ ಅಣ್ಣ, ನೀವೆಲ್ಲ ತುಂಬಾ ಕಷ್ಟಪಟ್ಟು ದುಡಿಯೋರು ಅಂತ ಸೂರ್ಯ ಹೇಳ್ತಾನೆ. ಕರೆಕ್ಟ್ ಆಗಿ ಹೇಳಿದ್ರಿ. ತಮ್ಮ ಮೇಲೆ ತನಗೆ ನಂಬಿಕೆ ಇಲ್ದರರೆ ನಿಮ್ ರಾಶಿ ಸರಿ ಇಲ್ಲ, ಕೈ ಗುಣ ಸರಿ ಇಲ್ಲ ಅಂತ ಎಲ್ಲ ಹೇಳೋದು ಅಂತ ಮೀನಾ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳಿದ್ರಿ ಅದ್ಗೆ, ನಮ್ ಮೇಲೆ ನಮ್ಗೆ ನಂಬಿಕೆ ಇದ್ರೆ ಯಾವ ಕೆಲ್ಸ ಇದ್ರೂನು ಅದ್ರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ರವಿ ಹೇಳ್ತಾನೆ. ಹಾಗೆ ಅವ್ರೆಲ್ರೂ ಸೇರಿ ಒಂದ್ ವಾರದ ಕಲೆಕ್ಷನ್ ನ ಸೂರ್ಯನ್ ಕೈಗೆ ಕೊಡ್ತಾರೆ. ಅವ್ನ್ ಕೈ ತುಂಬಾ ದುಡ್ಡನ್ನ ನೋಡ್ತಿದ್ದಂಗೆ ಮನೋಜ ಮತ್ತೆ ಶಾಂತಿ ಇಬ್ರು ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಿರ್ತಾರೆ. ಆಗ ಸೂರ್ಯ ಅದ್ರಲ್ಲಿ ಸ್ವಲ್ಪ ದುಡ್ಡನ್ನ ತೆಗೆದು ಆ 5 ಜನಕ್ಕೂ ಬೋನಸ್ ಅಂತ ಕೊಡ್ತಾನೆ. ಅಯ್ಯೋ ಸೂರ್ಯ, ಇದೆಲ್ಲ ಬೇಡಪ್ಪ, ನಮ್ಗೇನೆ ಬರ್ತಾ ಇರೋ ದುಡ್ಡಲ್ಲಿ ಅರ್ಧ ಎತ್ಕೊಂಡು ಅರ್ಧ ಕೊಡಿ ಅಂತ ಹೇಳಿದ್ಯಾ, ಅಂತದ್ರಲ್ಲಿ ಇದೆಲ್ಲ ಯಾಕೆ ಅಂತ ಡ್ರೈವರ್ಗಳು ಕೇಳ್ಬೇಕಾದ್ರೆ, ಅಯ್ಯೋ ಅಣ್ಣ ಇದನ್ನ ಎಕ್ಸ್ಟ್ರಾ ಬೋನಸ್ ಅಂತ ಇಟ್ಕೊಳ್ಳಿ, ತಗೊಳ್ಳಿ, ನೀವ್ ಕಷ್ಟಪಟ್ಟಿದ್ದೀರಾ, ನಿಮ್ಗಿದು ಸೇರ್ಬೇಕು ಅಂತ ಹೇಳಿ ಸೂರ್ಯ ಅವ್ರ ಕೈಗೆ ದುಡ್ಡನ್ನ ಕೊಟ್ಟು ಎಲ್ರು ಸಮವಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾನೆ. ಹಾಗೆ ನಾನೇನು ತುಂಬಾ ಸ್ಟ್ರಿಕ್ಟ್ ಆಗಿರೋ ವ್ಯಕ್ತಿ ಅಲ್ಲ, ನಿಮ್ಗೆ ಯಾವ್ದೇ ರೀತಿ ಸಹಾಯ ಬೇಕಿದ್ರೆ ನಾನ್ ಮಾಡ್ತೀನಿ, ಬೇಕಿದ್ರೆ ಅಡ್ವಾನ್ಸ್ ಸಹ ಕೊಡ್ತೀನಿ. ಹಾಗೆ ನಾವ್ ಅನ್ಕೊಂಡಿರೋ ಟಾರ್ಗೆಟ್ ಅನ್ನ ಮುಗಿಸಿದ್ರೆ ನಿಮ್ಗೆ ಇದೇ ರೀತಿ ಬೋನಸ್ ಸಹ ಕೊಡ್ತಾ ಇರ್ತೀನಿ ಎಕ್ಸ್ಟ್ರಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಕಣ ಸೂರ್ಯ, ಈಗೆಲ್ಲ ತುಂಬಾ ವರ್ಷದಿಂದ ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರು ಸಂಬಳಕ್ಕಿಂತ ಹೆಚ್ಚಾಗಿ ಅವ್ರು ಏನು ಕೊಡೋದಿಲ್ಲ, ಬಟ್ ನೀನು ವಾರಕ್ಕೊಂದ್ಸಲಿ ಬೋನಸ್ ಕೊಡ್ತಿದ್ಯಲ್ಲೋ, ಸೂಪರ್ ಕಣ ಅಂತ ರವಿ ಹೊಗಳ್ತಾನೆ. ನೋಡೋ ರವಿಗಾನ್, ನಮ್ಗೆ ಲಾಭ ಬರ್ಬೇಕಾದ್ರೆ ನಮ್ಗೆ ಲಾಭಕ್ಕೆ ಕಾರಣ ಆಗಿರೋಗೆ ಹಾಗೆ ಬಿಡ್ಬಾರ್ದು ಕಣ, ಅವ್ರುನು ಲಾಭ ಮಾಡ್ಬೇಕು, ಅದೇ ಅಲ್ವೇನ ನ್ಯಾಯ ಅಂತ ಸೂರ್ಯ ಹೇಳ್ದಾಗ ಸೂರ್ಯ ತುಂಬಾನೇ ಖುಷಿ ಆಗ್ತಿದೆ ಕಣಪ್ಪ, ಆದ್ರೆ ಮೊದ್ಲು ನೀನು ನಿನ್ ಸಾಲನ ತೀರಿಸ್ಬೇಕು, ಅದೇ ನಮ್ಗೆ ಇಂಪಾರ್ಟೆಂಟ್ ಅಂತ ಆ ಡ್ರೈವರ್ಗಳು ಹೇಳ್ತಾರೆ. ತುಂಬಾ ಖುಷಿ ಆಯ್ತಪ್ಪ. ಕೆಲ್ಸ ಕೊಟ್ಟಿರೋ ಓನರ್ನ ಯಾಮರ್ಸಿ ಜೀವನ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೋತಾರೆ, ಆದ್ರೆ ಮೊದ್ಲು ಓನರ್ ಸಾಲ ತೀರ್ಸ್ಬೇಕು ಅಂತ ನೀವ್ ಯೋಚನೆ ಮಾಡಿದ್ರಲ್ಲ, ತುಂಬಾನೇ ಖುಷಿ ಆಯ್ತು ಕಣಪ್ಪ. ನಿಮ್ ತರ ವ್ಯಕ್ತಿಗಳು ನನ್ ಮಗನ್ ಜೊತೆ ಇದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗತ್ತೆ ಅಂತ ರಂಗನಾಥ್ ಅವರು ಹೊಗಳ್ತಾರೆ. ಸರ್, ಸೂರ್ಯ ತುಂಬಾ ಒಳ್ಳೆ ಹುಡುಗ, ಇಂಥ ಮಗನ್ನ ಹೆತ್ತಿರೋದಕ್ಕೆ ನೀವ್ ನಿಜವಾಗ್ಲೂ ಪುಣ್ಯ ಮಾಡಿದ್ರಿ ಅಂತ ಡ್ರೈವರ್ಗಳು ಹೇಳ್ಬೇಕಾದ್ರೆ ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಖುಷಿ ಆಗತ್ತೆ. ಹಾಗೆ ಶಾಂತಿ ಮುಖನ ನೋಡ್ತಾರೆ. ಆಗ ಮೀನಾ, ಎಲ್ರು ಕುತ್ಕೊಳ್ಳಿ ಕಾಫಿ ತರ್ತೀನಿ ಅಂತ ಹೇಳ್ಬೇಕಾದ್ರೆ, ಇಲ್ಲ ಪರವಾಗಿಲ್ಲ ಸಿಸ್ಟರ್, ನಮ್ಗೆ ಟ್ರಿಪ್ಗೆ ಟೈಮ್ ಆಗುತ್ತೆ, ನಾವಿನ್ ಬರ್ತೀವಿ ಅಂತ ಹೇಳಿ ಅವ್ರೆಲ್ರು ಅಲ್ಲಿಂದ ಹೊರಡ್ತಾರೆ. ಇವ್ ಸೂರ್ಯ, ನೀನೆನ್ನ ನೋಡ್ತಿದ್ರೆ ಖುಷಿ ಆಗತ್ತಪ್ಪ. ಒಂದ್ ಕಾಲದಲ್ಲಿ ನೀನು ಓದ್ತಾ ಇರೋನು ಅಂತ ನಿನ್ನ ಎಲ್ರು ಮೂಲೆ ಗುಂಪು ಮಾಡ್ಬಿಟ್ಟಿದ್ರು, ಆದ್ರೆ ನೀನ್ ಇಷ್ಟು ಮಟ್ಟಿಗೆ ಸಾಧನೆ ಮಾಡ್ತೀಯ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಕಣಪ್ಪ. ಆದ್ರೆ ಇವಾಗ ನೋಡು, ಎಷ್ಟು ಜನಕ್ಕೆ ನೀನು ಕೆಲ್ಸ ಕೊಟ್ಟು ಇವಾಗ ಓನರ್ ಬೇರೆ ಆಗಿದ್ಯಾ, ಇದಕ್ಕೆ ಕಣ ಹೇಳೋದು ಜಯ ಅಂತ, ಸಾಧಿಸ್ಬಿಟ್ಟೆ ಕಣ ನೀನು ಅಂತ ರಂಗನಾಥ್ ಅವರು ಸೂರ್ಯನ್ ಬೆನ್ ತಟ್ಟಿ ಹೇಳ್ತಾರೆ. ಅಪ್ಪಯ್ಯ, ಇದಕ್ಕೆಲ್ಲ ಕಾರಣನೇ ನಮ್ ಮೀನಮ್ಮ ಅಂತ ಸೂರ್ಯ ಹೇಳಿದಾಗ, ಉದು ಕಣ ಸೂರ್ಯ, ಇದಕ್ಕೆಲ್ಲ ಕಾರಣ ಅತ್ಗೇನೆ ಅಂತ ರವಿ ಹೇಳ್ತಾನೆ. ರವಿ ಅವ್ರ ಕಷ್ಟಪಟ್ಟು ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿದ್ದಾರೆ, ಇದ್ರಲ್ಲಿ ನಂದೇನಿದೆ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಅತ್ಗೆ, ನೀವು ಅವ್ನ್ ಲೈಫ್ ಅಲ್ಲಿ ಬಂದ್ಮೇಲೆ ಅವನು ಇಷ್ಟು ಮಟ್ಟಿಗೆ ಸಾಧನೆ ಮಾಡಿರೋದು ಅಂತ ರವಿ ಹೇಳ್ತಾನೆ. ಹೌದು ಕಣಮ್ಮ, ರವಿ ಹೇಳೋದು ನಿಜಾನೇ, ಸೂರ್ಯ ನನ್ಗೆ ಮರ್ಯಾದೆ ಕೊಡ್ತಿದ್ದ, ಆದ್ರೆ ಜೀವನದಲ್ಲಿ ಜವಾಬ್ದಾರಿ ಇಲ್ದೆ ಸುತ್ತಾಡ್ಕೊಂಡಿದ್ದ, ನೀನ್ ಬಂದ್ಮೇಲೆ ಅವನ್ ಜೀವನದಲ್ಲಿ ಜವಾಬ್ದಾರಿ ಅಂತ ಬಂದು ಇವತ್ತು ಇಷ್ಟು ಮಟ್ಟಿಗೆ ಸಾಧನೆ ಮಾಡಿರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪಯ್ಯ, ನೀ ಹೇಳೋದನ್ನ ನಾನು ಪೂರ್ತಿಯಾಗಿ ಒಪ್ಕೋತೀನಿ, ಮೀನಾ ನನ್ ಜೊತೆ ಇಲ್ಲಿರೋದೆ ನನ್ಗೆ ದೊಡ್ಡ ಬಲ, ಇಷ್ಟೆಲ್ಲ ನಾನಿವತ್ತು ಸಾಧನೆ ಮಾಡಿರೋದಕ್ಕೆ ಅವಳು ಕೊಟ್ಟಿರೋ ನಂಬಿಕೆನೆ ಕಾರಣ ಅಂತ ಸೂರ್ಯನ ಹೊಗಳ್ತಾನೆ. ಇದ್ರಿಂದ ಶಾಂತಿಗೆ ತುಂಬಾನೇ ಇರಿಟೇಟ್ ಆಗ್ತಿರುತ್ತೆ. ಅಯ್ಯೋ ಮಾವ, ಇವತ್ತು ನಾನು ನನ್ನ ಬಿಸ್ನೆಸ್ ಅಲ್ಲಿ ಇಷ್ಟು ಮಟ್ಟಿಗೆ ಸಾಧನೆ ಮಾಡಿದೀನಿ ಅಂದ್ರೆ ಅದಕ್ಕೆ ಕಾರಣನೇ ಇವ್ರೆ ಅಂತ ನೀನನ್ನು ಸೂರ್ಯನ ಹೊಗಳ್ತಿರ್ತಾಳೆ. ಹೇಗೋ ನೀವಿಬ್ರು ಯಾವಾಗ್ಲೂ ಇದೇ ರೀತಿ ಇರಪ್ಪ, ಇದೇ ನನ್ನ ಆಸೆ ಅಂತ ರಂಗನಾಥ್ ಅವ್ರು ಹೇಳಿ ಅಲ್ಲಿಂದ ಹೋಗ್ತಾರೆ. ಸರಿ ಆಯ್ತು ಅಪ್ಪಯ್ಯ ಅಂತ ಹೇಳ್ತಾ ಸೂರ್ಯ ಕೂಡ ಮೀನನ್ ಜೊತೆ ಅಲ್ಲಿಂದ ಹೋಗ್ತಾನೆ. ಆದ್ರೆ ಶಾಂತಿ ಮತ್ತೆ ಮನೋಜ ಮಾತ್ರ ಅಲ್ಲೇ ಇರ್ತಾರೆ. ಮಮ್ಮಿ, ಏನ್ ಮಮ್ಮಿ ಇದು ಅಂತ ಮನೋಜ ಕೇಳ್ಬೇಕಾದ್ರೆ, ನನಗೂ ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ಲ ಕಣೋ, ಸ್ವಲ್ಪ ಹೊತ್ತು ನಾನೇ ಬಾಯಿ ಮುಚ್ಕೊಂಡಿರೋ ರೀತಿ ಆಗೋಯ್ತು ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಮಮ್ಮಿ, ಏನೋ ದೊಡ್ಡದಾಗಿ ಟ್ರಾನ್ಸ್ಪೋರ್ಟ್ ಕಂಪ್ನಿ ಇಟ್ಕೊಂಡಿರೋ ತರ ಆಡ್ತಿದ್ದಾರೆ. ಅಲ್ಲ ಮಮ್ಮಿ, ನನ್ ಶೋರೂಮ್ ಅಲ್ಲಿ ಎಷ್ಟ್ ಜನ ಕೆಲಸ ಮಾಡ್ತಿದ್ದಾರೆ, ನಾನು ಅವನ್ಗಿಂತ ದೊಡ್ಡದಾಗೆ ಬಿಸ್ನೆಸ್ ಮಾಡ್ತಿದೀನಿ, ಇದೆಲ್ಲ ಇವ್ರ ಕಣ್ಣು ಕಾಣಿಸೋದೇ ಇಲ್ಲ ಅಲ್ವಾ ಅಂತ ಮನೋಜ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಸೀನಾ ಬ್ರೋ 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 ಅಂತ ಕರ್ಕೊಂಡು ಓಡೋಡಿ ಬರ್ತಾರೆ. ಏನ್ ಬ್ರೋ, ಏನಾಯ್ತು ಅಂತ ಮನೋಜ ವಿಚಾರಿಸ್ಬೇಕಾದ್ರೆ, ಫೋನ್ ಮಾಡಿ ಮಾಡಿ ಸಾಕಾಯ್ತು, ಯಾಕ್ ಬ್ರೋ ಫೋನ್ ರಿಸೀವ್ ಮಾಡಿಲ್ಲ ಅಂತ ಸೀನಾ ಬ್ರೋ ಕೇಳ್ತಾನೆ. ಯಾಕ್ ಬ್ರೋ, ಚಾರ್ಜಿಂಗ್ ಹಾಕಿದೆ, ಏನಾಯ್ತು ಹೇಳಿ ಅಂತ ಮನೋಜ ಕೇಳ್ತಾನೆ. ಡೀಲರ್ ಫೋನ್ ಮಾಡಿ ಹಳೆ ಸ್ಟಾಕ್ದು ಅಮೌಂಟ್ ನ ಸೆಟ್ಲ್ ಮಾಡಿದ್ರೇನೆ ಹೊಸ ಸ್ಟಾಕ್ ನ ಕಳ್ಸೋದು ಅಂತ ಹೇಳ್ತಿದ್ದಾರೆ ಬ್ರೋ. ಇವತ್ ಬೇರೆ ನಾವು 3 ಡೆಲಿವರಿ ಕಳಿಸ್ಬೇಕು, ನಾನ್ ತುಂಬಾ ರಿಕ್ವೆಸ್ಟ್ ಮಾಡಿದೆ, ಆದ್ರೆ ಅವ್ರು ಆಗದೇ ಇಲ್ಲ ಅಂತ ಹೇಳ್ಬಿಟ್ರು ಅಂತ ಸೀನಾ ಬ್ರೋ ಹೇಳ್ತಾನೆ. ಅಲ್ಲ, ದಿಢೀರ್ ಅಂತ ಡೀಲರ್ ಯಾಕೆ ಈ ರೀತಿ ಹೇಳಿದ್ರು ಅಂತ ಶಾಂತಿ ಮತ್ತೆ ಮನೋಜ ಇಬ್ರು ಟೆನ್ಷನ್ ಅಲ್ಲಿ ಕೇಳ್ಬೇಕಾದ್ರೆ, ನಾವು ಹೊಸದಾಗಿ ಸ್ಟಾಕ್ಸ್ ತರಿಸ್ಲಿಲ್ಲ ಅಂತಂದ್ರೆ ಬಿಸ್ನೆಸ್ ನಡೆಯೋದಿಲ್ಲ ಬ್ರೋ, ಆಲ್ರೆಡಿ ಬಿಸ್ನೆಸ್ ಡಲ್ ಅಲ್ಲಿ ಇದೆ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಲೇ ಮನೋಜ, ತುಂಬಾ ಬುದ್ಧಿವಂತ, ತುಂಬಾ ಓದಿದ್ಯಾ, ಆದ್ರೆ ನೀನ್ ಮಾಡ್ತಿರೋ ಬಿಸ್ನೆಸ್ ಎಲ್ಲ ತಲೆ ಕೆಳಗಾಗ್ತಿದ್ಯಲ್ಲೋ, ಇವ್ರು ಹೇಳೋದ್ ಕೇಳಿದ್ರೆ ನಿನ್ ಬಿಸ್ನೆಸ್ ಇಲ್ಲೇ ನಿಂತೋಗುತ್ತೆ ಅನ್ನೋ ತರ ಹೇಳ್ತಾ ಇದ್ದಾರಲ್ಲೋ.
ಅಂತ ಶಾಂತಿ ಕೇಳ್ತಾಳೆ. ನಂಗೂ ಗೊತ್ತಿಲ್ಲ ಮಮ್ಮಿ, ಸ್ವಲ್ಪ ದಿವಸದಿಂದ ಹಿಂಗೆ ನಡೀತಾ ಇದೆ ಅಂತ ಮನೋಜ ಹೇಳಿದಾಗ, ಏ ಮನೋಜ, ಬುದ್ಧಿ ಇಲ್ದಿರೋನೆ, ಆ ಓದ್ದೇ ಇರೋ ಸೂರ್ಯ ಇವತ್ತು ಓನರ್ ಆಗ್ಬಿಟ್ಟಿದಾನಲ್ಲೋ. ಆದ್ರೆ ಓದಿರೋ ನೀನು ಇನ್ನು ಒದ್ದಾಡ್ತಿದ್ಯಲ್ಲ ಸೆಟ್ಲ್ ಆಗೋದಿಕ್ಕೆ. ನೋಡೋ, ಬಿಡಬೇಡ ಕಣೋ, ನೀನ್ ಯಾರು ಅಂತ ಅವ್ರೆಲ್ರಿಗೂ ಪ್ರೂವ್ ಮಾಡ್ಬೇಕು ನೀನು. ಇಲ್ಲ ಅಂದ್ರೆ ಎಲ್ರ ಮುಂದೆ ನೀನು ನಾನು ತಲೆ ತಗ್ಗಿಸ್ಬೇಕಾಗತ್ತೆ. ಈ ಮನೇಲಿ ಯಾವತ್ತು ನಿನ್ ಕೈಯೇ ಮೇಲಲ್ಲಿರ್ಬೇಕು ಕಣ. ಅಲ್ಲ ಕಣ, ಅಲ್ಲಕ್ಕಮ್ಮ ಬೆಳ್ಸಿರೋ ಅವನೇ ಈ ಸ್ಥಿತಿನಲ್ಲಿರ್ಬೇಕಾದ್ರೆ ನಿನ್ನ 5 ಡಿಗ್ರಿ ಓದ್ಸಿರೋ ನಾನು ನೀನ್ ಹೆಂಗಿರ್ಬೇಕೋ ಯೋಚನೆ ಮಾಡೋ ಅಂತ ಶಾಂತಿ ಮನೋಜನ್ ಮೇಲೆ ರೇಗಾಡ್ತಾಳೆ. ಮಮ್ಮಿ, ಟ್ರೈ ಮಾಡ್ತಿದೀನಿ ಮಮ್ಮಿ, ಆದ್ರೆ ಇವಾಗ ನನ್ ಟೈಮ್ ಸರಿ ಇಲ್ಲ ಮಮ್ಮಿ, ಯಾವ್ದು ಸರಿಯಾಗಿ ಆಗ್ತಾನೆ ಇಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಬ್ರೋ, ನನ್ನ ಹತ್ರ ಒಂದ್ ಐಡಿಯಾ ಇದೆ ಅಂತ ಸೀನಾ ಬ್ರೋ ಹೇಳ್ದಾಗ, ಏನ್ ಐಡಿಯಾ ಅಂತ ಮನೋಜ ಕೇಳ್ತಾನೆ. ನನಗ್ ಗೊತ್ತಿರೋ ಒಬ್ರು ನ್ಯೂಮರಾಲಜಿ ಜ್ಯೋತಿಷಿಗಳಿದ್ದಾರೆ. ಈಗ ಅವರು ಊರಲ್ಲಿಲ್ಲ, ಆದ್ರೆ ಅವ್ರು ಬಂದಿದ ತಕ್ಷಣ ನಿಮ್ಮನ್ನ ಕರ್ಕೊಂಡ್ ಹೋಗ್ತೀನಿ. ಅವ್ರನ್ನ ನಮ್ ಜೊತೆಲೆ ಇಟ್ಕೊಂಡ್ರೆ ಸಾಕು. ಯಾವಾಗ ಏನ್ ಮಾಡ್ಬೇಕು ಅಂತ ಅವ್ರೆಲ್ಲ ಕರೆಕ್ಟ್ ಆಗಿ ಹೇಳ್ತಾ ಹೋಗ್ತಾರೆ. ನಾವ್ ಅದೇ ರೀತಿ ಮಾಡಿದ್ರೆ ನೀವ್ ಎಲ್ಲಿಂದ ಎಲ್ಲಿ ಹೋಗ್ತೀರಾ ಗೊತ್ತಾ ಅಂತ ಸೀನಾ ಬ್ರೋ ಹೇಳ್ದಾಗ, ಹೌದಾ ಬ್ರೋ, ಅವ್ರು ಯಾವಾಗಿಂದ ನಮಗ್ ಸಿಗ್ತಾರೆ? ಐ ಮೀನ್, ಯಾವಾಗ ಊರಿಗೆ ಬರ್ತಾರೆ? ಹೇಗಾದ್ರೂ ಮಾಡಿ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಲೇಬೇಕು ಅಂತ ಮನೋಜ ಹೇಳ್ದಾಗ, ಇದ್ರ ಬಗ್ಗೆ ವಿಚಾರಿಸಿ ಹೇಳ್ತೀನಿ ಬ್ರೋ, ನಾನ್ ಬರ್ತೀನಿ ಅಂತ ಹೇಳ್ತಾ ಸೀನಾ ಬ್ರೋ ಅಲ್ಲಿಂದ ಹೋಗ್ತಾನೆ. ಲೇ ಮನೋಜ, ನೀನು ಚೆನ್ನಾಗ್ ಓದಿರೋನಲ್ವೇನೋ, ಯಾಕೋ ನಿನ್ಗೆ ಹೊಸ ಐಡಿಯಾ ಏನು ಬರೋದಿಲ್ವಾ? ಎಲ್ಲ ಬೇರೆಯವ್ರನ್ನೇ ಕೇಳ್ತಿಯಲ್ಲ ಅಂತ ಶಾಂತಿ ಹೇಳ್ತಾಳೆ. ಮಮ್ಮಿ, ಅದಂಗಲ್ಲ ಮಮ್ಮಿ, ಟೈಮ್ ಸರಿ ಇಲ್ಲ ಅಂತಂದ್ರೆ ಏನ್ ಐಡಿಯಾ ಮಾಡಿದ್ರು ಎಲ್ಲ ವೇಸ್ಟ್ ಮಮ್ಮಿ. ಈಗ ಸೀನಾ ಬ್ರೋ ಹೇಳಿದ್ರಲ್ಲ, ಆ ಆಸ್ಟ್ರಾಲಜಿ ಅವ್ರು ಬರ್ಲಿ, ಆಮೇಲೆ ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿ ಮನೋಜ ಅಲ್ಲಿಂದ ಹೋಗ್ತಾನೆ. ಛೆ, ಕೆಲ್ಸಕ್ ಬರ್ದೇ ಇರೋರೆಲ್ಲ ಚೆನ್ನಾಗಿ ಹೆಸರು ಮಾಡ್ತಿದ್ದಾರೆ, ಆದ್ರೆ ನನ್ನ ಮಗ ಪಾಪದವನು ಎಷ್ಟೆಲ್ಲ ಓದಿದಾನೆ, ಎಷ್ಟು ಡಿಗ್ರಿ ತಗೊಂಡಿದ್ದಾನೆ, ಆದ್ರೆ ಅದಕ್ಕೇನು ಆಗ್ತಾನೆ ಇಲ್ವಲ್ಲ. ಅವ್ನ್ ಯಾವಾಗ ದುಡಿತಾನೆ, ನನ್ನನ್ ಯಾವಾಗ ಅವನು ಹೆಮ್ಮೆ ಪಡೋ ರೀತಿ ಮಾಡ್ತಾನೆ, ಒಂದು ಗೊತ್ತಿಲ್ವಲ್ಲ ದೇವ್ರೆ ಅಂತ ಶಾಂತಿ ಮನ್ಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಶಾಂತಿ ಕಸ್ತೂರಿ ಅವರು ಆನ್ಲೈನ್ ವಿಡಿಯೋ ಹಾಕ್ತಿರೋದನ್ನ ನೋಡ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅವ್ರು ನೋಡ್ಬೇಕಾದ್ರೆ ಇದನ್ನ ರಂಗನಾಥ್ ಅವರು ಗಮನಿಸ್ತಿರ್ತಾರೆ. ಏನು ಈ ರೀತಿ ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡ್ ಕೂತಿದಾರಲ್ಲ ಅಂತ ಸೂರ್ಯ ಮತ್ತೆ ಮೀನಾ ಅಲ್ಲಿಗ್ ಬರ್ತಾರೆ. ಅಪ್ಪಯ್ಯ, ಏನಾಯ್ತು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಸುಮ್ನೆ ಇರೋ ಅಂತ ರಂಗನಾಥ್ ಅವರು ಸೂರ್ಯಂಗೆ ಹೇಳ್ತಾರೆ. ಆಗ ಶಾಂತಿ ತನ್ ಮನ್ಸಲ್ಲಿ ಏನೋ ಲೆಕ್ಕಾಚಾರ ಹಾಕ್ತಿರ್ತಾಳೆ. ಅಷ್ಟ್ರಲ್ಲಿ ರವಿ ಮತ್ತೆ ಶ್ರುತಿ ಅಲ್ಲಿಗ್ ಬರ್ತಾರೆ. ರವಿ, ಶ್ರುತಿ ಇಬ್ರು ಬನ್ನಿ ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತಾ ಶಾಂತಿ ಅವ್ರಿಬ್ರು ಜೊತೆ ಕೂರಿಸ್ಕೊಂಡು, ಶ್ರುತಿ, ಈ ಕಸ್ತೂರಿ ಇದಾಳಲ್ಲ, ಅವಳ ಪಾಡ್ಗಳು ಏನೇನೋ ಹೇಳ್ತಿರ್ತಾಳೆ. ಕೇಳಿದ್ರೆ ಆನ್ಲೈನ್ ಅಲ್ಲಿ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾಳೆ. ಅವಳು ಹಾಗಿದ್ರೆ ತುಂಬಾ ಸಂಪಾದನೆ ಮಾಡ್ತಾಳ ಅಂತ ಶಾಂತಿ ಕೇಳಿದಾಗ, ಹೌದು ಅತ್ತೆ, ನಾನು ಅವ್ರ ವಿಡಿಯೋ ನೋಡಿದೀನಿ, ಅವರು ತುಂಬಾನೇ ಚೆನ್ನಾಗಿ ಸ್ಟೋರಿ ಹೇಳ್ತಾರೆ ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ, ಎಲ್ರಿಗೂ ಗೊತ್ತಿರೋ ಕಥೆನೆ ಅವಳು ಹೇಳ್ತಾ ಇರೋದು ಅಂತ ಶಾಂತಿ ಹೇಳಿದಾಗ, ಅಪ್ಪಯ್ಯ, ಸಕ್ಕರೆಗೆ ಎಲ್ಲಾ ಕಥೆಗಳು ಗೊತ್ತಿದೆ ಅನ್ಸುತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸುಮ್ನೆ ಇರ, ಏನು ಅಮ್ಮಂಗೆ ಗೊತ್ತಿಲ್ದೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಕತೆ ಎಲ್ಲ ಹೇಳ್ತಿರ್ಲಿಲ್ವಾ ಅಂತ ಮನೋಜ ಹೇಳಿದಾಗ, ಲೇ ಪೆಂಗ್ಯ, ನನಗೆಲ್ಲಾ ಸ್ಟೋರಿ ಹೇಳಿದಾರೆ, ಎಲ್ಲ ನೀವೇ ಹೇಳಿರ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಮುಖ್ಯವಾದ ವಿಷಯ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಯಾಕ್ರೋ ಮಾತಾಡ್ತೀರಾ, ಸುಮ್ನೆ ನಿಂತ್ಕೊಳ್ರ. ಶ್ರುತಿ, ಕಸ್ತೂರಿ ಹಾಕ್ತಿರೋ ವಿಡಿಯೋ ಇಂದ ಅವಳಿಗೆ ತುಂಬಾ ಸಂಪಾದನೆ ಆಗ್ತಿದೆ ಅಲ್ಲ, ಅವಳೇ ಸಂಪಾದನೆ ಮಾಡ್ಬೇಕಾದ್ರೆ ನಾನ್ ಸಂಪಾದನೆ ಮಾಡಕ್ಕಾಗಲ್ವಾ? ಕಸ್ತೂರಿಗಿಂತ ನಾನ್ ತುಂಬಾ ಟ್ಯಾಲೆಂಟೆಡ್, ಅದ್ ಗೊತ್ತು ತಾನೇ ನಿಮ್ಗೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಅತ್ತೆ, ನೀವ್ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ನಿಮ್ ಹತ್ರ ತುಂಬಾ ಸ್ಕಿಲ್ಸ್ ಇದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಟ್ಯಾಲೆಂಟ್ ಇದ್ಬಿಟ್ರೆ ಸಾಕಾಗೋದಿಲ್ಲ, ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳೋದಕ್ಕೂ ಬರ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದನ್ನೇ ಇಟ್ಕೊಂಡು ಇವಾಗ ನಾನು ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದೀನಿ ಶ್ರುತಿ. ಈ ತರ ವಿಡಿಯೋ ಹಾಕೋದ್ರಿಂದ ಅವಳಿಗೆ ದುಡ್ಡು ಹೇಗ್ ಬರುತ್ತೆ ಹೇಳು ಅಂತ ಶಾಂತಿ ಕೇಳಿದಾಗ, ಶ್ರುತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವ ರೀತಿ ರೂಲ್ಸ್ ಇರುತ್ತೆ ಅಂತ ಪ್ರತಿಯೊಂದನ್ನು ಶಾಂತಿ ಹತ್ರ ಹೇಳ್ತಾಳೆ. ಅದನ್ನ ಕೇಳಿ ತಾನು ಚಾನಲ್ ಶುರು ಮಾಡ್ಬೇಕು ಅಂತ ಶಾಂತಿ ಡಿಸೈಡ್ ಮಾಡ್ತಾಳೆ. ಸರಿ ಅತ್ತೆ, ನಿಮ್ಗೆ ನಾನ್ ಚಾನಲ್ ಓಪನ್ ಮಾಡ್ಕೊಡ್ತೀನಿ, ಆದ್ರೆ ನೀವ್ ವಿಡಿಯೋದಲ್ಲಿ ಯಾರಿಗೂ ಬೈಬಾರ್ದು ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ, ಚಾನ್ಸೇ ಇಲ್ಲ, ನಮ್ ಸಕ್ಕರೆ ಬೈದೇ ಇರೋದಕ್ಕೆ ಸಾಧ್ಯನೇ ಇಲ್ಲ, ಬೇಕು ಅಂದ್ರೆ ಇದಕ್ಕೆ ಅಂತಾನೆ ಒಂದು ಸಪರೇಟ್ ಚಾನಲ್ ನ ಓಪನ್ ಮಾಡ್ಕೊಟ್ಬಿಡು ಮೈಕೋ ಅಂತ ಸೂರ್ಯ ಹೇಳ್ಕೊಂಡು ನಗ್ತಿರ್ತಾನೆ. ಅದ್ರಲ್ಲೂ ಮೀನಮ್ಮನ್ನ ಈ ಸಕ್ಕರೆ ಬೈಯೋದನ್ನೇ ವಿಡಿಯೋ ಮಾಡಿ ಹಾಕ್ಬಿಟ್ರ ಸಾಕು, ಆದ್ರಿಂದಾನೆ ಲೈಕ್, ಶೇರ್ಸ್, ಕಮೆಂಟ್ ಅಂತ ಬೇಜಾನ್ ಬರ್ತಿರ್ತವೆ ಅಂತ ಸೂರ್ಯ ಹೇಳ್ತಾನೆ. ಏನೇ, ನಾನ್ ನೀನ್ ಬೈತೀನಿ ಅಂತ ನಿನ್ ಗಂಡನ ಹತ್ರ ಚಾಡಿ ಹೇಳ್ಬಿಟ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಈಗ ನೀನ್ ಕೇಳ್ತಾ ಇರೋದು ಬೈಯೋ ತರಾನೇ ಇದೆ ಕಣೆ ಶಾಂತಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅತ್ತೆ, ನೀವ್ ಯಾರಿಗಾದ್ರೂ ಬೈದ್ರೆ ಅವ್ರು ಚಾನಲ್ಲೇ ಬ್ಲಾಕ್ ಮಾಡಿಸ್ಬಿಡ್ತಾರೆ, ಆಮೇಲೆ ದುಡ್ಡು ಬರೋದಿಲ್ಲ,
ಅಂತ ಶ್ರುತಿ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಮಮ್ಮಿ, ನೀನೇನು ಮಾತಾಡ್ಬೇಡ ಮಮ್ಮಿ, ನೀನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಲ್ಲ, ಅದ್ರ ಬಗ್ಗೆನೇ ವಿಡಿಯೋ ಮಾಡಿ ಹಾಕು ಸಾಕು ಅಂತ ಮನೋಜ ಐಡಿಯಾ ಕೊಡ್ತಾನೆ. ಹೌದು ಅಮ್ಮ, ಡ್ಯಾನ್ಸ್ ಟ್ಯುಟೋರಿಯಲ್ ನ ಶುರು ಮಾಡ್ಬೋದು ಅಂತ ರವಿ ಹೇಳ್ತಾನೆ. ಹೌದು ಅತ್ತೆ, ಇತ್ತೀಚೆಗೆ ಯಾರು ಡ್ಯಾನ್ಸ್ ಕ್ಲಾಸ್ ಅಂತ ಹೋಗೋದಕ್ಕೆ ಆಗೋದಿಲ್ಲ, ಎಲ್ರೂ ಇದೇ ರೀತಿನೇ ನೋಡಿ ಕಲ್ತ್ಕೋತಾರೆ ಮನೇಲೆ ಇದ್ಕೊಂಡು ಅಂತ ಮೀನಾ ಹೇಳ್ತಾಳೆ. ಅದೇ ನೀನ್ ಗೊತ್ತು ಅಂತ ಶಾಂತಿ ಕೇಳ್ಬೇಕಾದ್ರೆ ನಾನು ಆಗಾಗ ವಿಡಿಯೋಗಳನ್ನ ನೋಡ್ತಿರ್ತೀನಿ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಪರವಾಗಿಲ್ಲ, ನೀನು ವಿಡಿಯೋ ನೋಡಂಗಾದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದೇನ್ ಸಕ್ರೆ ನೀನು ಅಂತ ಕೇಳ್ತಾ ಇರೋದು ಯಾಕೆ, ಅವಳೇನ್ ನೋಡ್ಬಾರ್ದಾ? ಈ ಫೋನು ಅನ್ನೋದು ಎಲ್ರ ಕೈಗ್ ಬಂದಾದ್ಮೇಲೆ ಇಡೀ ಪ್ರಪಂಚನೇ ಎಲ್ರು ನೋಡೋ ರೀತಿ ಆಗಿದೆ. ಅದ್ರಲ್ಲಿ ನೀನ್ ನೋಡ್ಬೇಕು ನೋಡ್ಬಾರ್ದು ಅನ್ನೋದನ್ನೆಲ್ಲ ನೀವು ಹೇಳ್ಬೇಡಿ ಅಂತ ಸೂರ್ಯ ಹೇಳ್ತಾನೆ. ಇವನೊಬ್ಬ ಬಂದ್ಬಿಟ್ಟ. ಹಾಗೆ ಶ್ರುತಿ, ರೀಲ್ಸ್ ಮಾಡ್ಕೊಡೋದ್ರಲ್ಲಿ ಹೇಳ್ಕೊಡ್ತೀನಿ, ಆದ್ರೆ ಅದ್ರಲ್ಲಿ ನನಗ್ ಶೇರ್ ಬರ್ಬೇಕು ಅಂತ ಹೇಳಿದಾಗ ಏನು ಶೇರ್ ಕೊಡ್ಬೇಕಾ ಅಂತ ಶಾಂತಿ ಆಶ್ಚರ್ಯದಲ್ಲಿ ಕೇಳ್ತಾಳೆ. ಮತ್ತೆ ಸುಮ್ನೆ ಹೇಳ್ಕೊಡ್ಬೇಕಾ ಅಂತ ಶ್ರುತಿ ಹೇಳಿದಾಗ, ಹೌದು ಅಮ್ಮ, ಎಷ್ಟೇ ಆದ್ರೂ ಬಿಸ್ನೆಸ್ ವುಮೆನ್ ಆಗಿದ್ದಾಳಲ್ಲ, ಅದಕ್ಕೆ ತುಂಬಾನೇ ಸ್ಮಾರ್ಟ್ ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ಕೊಂಡು ರವಿ ನಗ್ತಿರ್ತಾನೆ. ಸರಿ ಸರಿ ಆಯ್ತು, ನನಗ್ ಬಂದಿರೋ ದುಡ್ಡಲ್ಲಿ ನಿನ್ಗೆ ಶೇರ್ ಕೊಡ್ತೀನಿ ಅಂತ ಶಾಂತಿ ಒಪ್ಕೋತಾಳೆ. ಆಗ ಶ್ರುತಿ ಯಾವ ರೀತಿ ಚಾನೆಲ್ ನ ಓಪನ್ ಮಾಡ್ಬೇಕು ಏನು ಎತ್ತ ಅಂತ ಶಾಂತಿ ಹತ್ರ ಹೇಳ್ತಿರ್ತಾಳೆ. ಇದನ್ನ ಮೀನಾ ಮತ್ತೆ ಸೂರ್ಯ ಇಬ್ರು ಗಮನ ಇಟ್ಟು ನೋಡ್ತಿರ್ತಾರೆ. ಏನಪ್ಪಯ್ಯ, ಸಕ್ರೆ ಹೊಸ್ದಾಗಿ ಚಾನೆಲ್ ಬೇರೆ ಶುರು ಮಾಡ್ತಾವ್ರೆ ಅಂತ ಸೂರ್ಯ ಹೇಳಿದಾಗ, ಹ್ಞೂ ಕಣಪ್ಪ, ಹೊಸದಾಗಿ ಏನೋ ಡ್ರಾಮಾ ಶುರು ಮಾಡ್ತಿದ್ದಾಳೆ, ಮಾಡ್ಲಿ ಬಿಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಈ ಕಡೆ ಮೀನಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಹೂ ಕಟ್ಬೇಕಾದ್ರೆ ಸೂರ್ಯ, ಏನ್ ಯೋಚನೆ ಮಾಡ್ತಿದ್ಯಾ ಹೇಳು ಅಂತ ಕೇಳ್ತಾನೆ. ಆಗ ಮೀನಾ ತನ್ ಮನ್ಸಲ್ಲಿರೋ ಆಸೆನ ಹೇಳ್ತಾಳೆ. ಏ ಮೀನಮ್ಮ, ಒಳ್ಳೆ ವಿಷಯ ಆಯ್ತಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೂರಿ, ನನ್ಗೂ ತುಂಬಾ ದಿವಸದಿಂದ ಚಾನಲ್ ಓಪನ್ ಮಾಡ್ಬೇಕು ಅಂತ ಅನಿಸ್ತಿತ್ತು, ಆದ್ರೆ ಅತ್ತೆ ಈ ಮಾತಿನ ಕೇಳಿದ್ಮೇಲೆ ನನ್ ಆಸೆ ಯಾಕೋ ಇನ್ನು ಜಾಸ್ತಿ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ. ಅಷ್ಟೇ ತಾನೇ, ಮೀನಾ ಹೂವಿನ ಅಂಗಡಿ ಅಂತ ಒಂದು ಚಾನಲ್ ಓಪನ್ ಮಾಡು, ಅದ್ರಲ್ಲಿ ನಾನ್ ಏನೇನ್ ಹೇಳ್ತೀನೋ ಅದನ್ನೆಲ್ಲ ಹಾಕು ಅಂತ ಸೂರ್ಯ ಹೇಳ್ತಾನೆ. ಸರಿರಿ, ನಾ ಹಾಗೆ ಮಾಡ್ತೀನಿ, ಆದ್ರೆ ನಮ್ ವಿಡಿಯೋನೆಲ್ಲ ಯಾರ್ ನೋಡ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ಆ ರೀತಿ ಅಂದ್ಕೊಳ್ಳೇಬೇಡ, ನಾನು ನಿನ್ನೆ ಒಂದ್ ವಿಡಿಯೋ ನೋಡ್ದೆ, ಅದ್ರಲ್ಲಿ ಗಿಡ ಬೆಳೆಸೋದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕಿದ್ರು, ಅದೇ ರೀತಿ ನೀನ್ ಹೂವಿನ ಬಗ್ಗೆ ವಿಡಿಯೋ ಮಾಡಿ ಹಾಕು ಸಾಕು. ನೋಡು ಮೀನಾ, ನಾವ್ ಫೇಮಸ್ ಆಗ್ತೀವೋ ಬಿಡ್ತೀವೋ, ಆದ್ರೆ ನಮ್ಮನ್ನ ನಾವು ಯಾವಾಗ್ಲೂ ಫೇಮಸ್ ಮಾಡ್ಕೊಳ್ಳೋದಕ್ಕೆ ನೋಡ್ಬೇಕು ಕಣಮ್ಮ, ನಮ್ಮಲ್ಲಿರೋ ಟ್ಯಾಲೆಂಟ್ ನ ತೋರ್ಸೋದು ತಪ್ಪಲ್ಲ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ನೀವ್ ಹೇಳಿದ ಕರೆಕ್ಟೆ. ಸರಿ, ನಾನಿವಾಗ ಹೂವಿನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಅದೇ ರೀತಿ ನಿಮ್ ಆಸೆ ಇದೆ ಅಂತ ಹೇಳಿದ್ರಲ್ಲ, ಅದೇನು ಅಂತ ಮೀನಾ ಕೇಳ್ತಾಳೆ. ಹಾಗೆ ಸೂರ್ಯ ಕೂಡ SM ಟ್ರಾವೆಲ್ಸ್ ಅಂತ ಒಂದು ಚಾನೆಲ್ ನ ಓಪನ್ ಮಾಡಿ ತನ್ನ ಜೊತೆಲಿ ಜರ್ನಿ ಮಾಡೋ ಅಂತವ್ರ ಬಗ್ಗೆ ಮತ್ತೆ ಅವ್ರ ಕತೆಗಳು, ಅವನು ನೋಡಿರೋ ಅಂತ ಕತೆಗಳು, ಇಂಥ ಕತೆಗಳನ್ನ ಮಾಡಿ ನಾನು ಒಂದು ಚಾನೆಲ್ ಓಪನ್ ಮಾಡಿ ಅದ್ರಲ್ಲಿ ಆ ವಿಡಿಯೋಸ್ ಎಲ್ಲ ಹಾಕ್ತೀನಿ ಅಂತ ಸೂರ್ಯನು ಹೇಳ್ತಾನೆ. ಅದನ್ನ ಕೇಳಿ ನೀನಂಗೂ ಖುಷಿ ಆಗತ್ತೆ. ಆಗ ಮೀನಾ, ಸೂಪರ್ ಐಡಿಯಾ ಹೇಳಿದ್ರಿ, ಇವಾಗ ನೀವ್ ಹೇಳಿದ್ರಲ್ಲ ಮೀನಾ ಹೂವಿನ ಅಂಗಡಿ ಅಂತ, ಅದೇ ತರ ನೀವುನು ಸೂರ್ಯಾಸ್ ಟ್ಯಾಕ್ಸಿ ಡೈರಿ ಅಂತ ನೀವು ಒಂದ್ ಚಾನೆಲ್ ಓಪನ್ ಮಾಡಿ ಅಂತ ಮೀನಾ ತಾನೇ ಹೆಸರನ್ನ ಕೊಡ್ತಾಳೆ. ಇದನ್ನ ಕೇಳಿ ಸೂರ್ಯಂಗೆ ತುಂಬಾ ಖುಷಿ ಆಗತ್ತೆ. ಇನ್ಮೇಲೆ ನಾವಿಬ್ರು ಏನು ಎತ್ತ ಅಂತ ಇಡೀ ಊರ್ಗೆ ಗೊತ್ತಾಗ್ಬೇಕು, ಆ ರೀತಿ ಮಾಡೋಣ ಅಂತ ಹೇಳ್ಕೊಂಡು ಸೂರ್ಯ ಮೀನಾ ಇಬ್ರು ತುಂಬಾನೇ ಖುಷಿ ಪಡ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.